ವೇದಿಕೆಯಲ್ಲಿ ಗಣ್ಯರು ಮತ್ತು ಚಿತ್ರರಂಗಕ್ಕೆ ಮತ್ತು ಸಂವೇದನಶೀಲೆಯಿಂದ ಸಾಹಿತ್ಯ ಬರೆದವರು ಇದ್ದು ಚೆನ್ನಾಗಿ ಮಾತಾಡಿದ್ದಾರೆ. ನನಗೆ ಸಹಜವಾಗಿ ಹೆದರಿಕೆ, ದೊಡ್ಡವರಿದ್ದಾಗ ತುಂಬ ಹೆದರಿಕೆ. ನನಗೆ ಕೆಲವು ಮಾತುಗಳು ಹೇಳ್ಬೋದಾದ್ರೂ ಅದು ಹೆದರಿಕೆ. ಆದರೆ ಅವರಿವರನ್ನು ಕೊಂದ ಮಾತ್ರಕ್ಕೆ ಅವನು ಅಜೇಯನಲ್ಲ. ಮೃತ್ಯುವಿಗೆ ಮೃತ್ಯು ಸ್ವರೂಪನಾದ ಪಾರ್ಥ ಗಾಂಡೀವ ಹಿಡಿದು ಹುಂಕರಿಸಿದರೆ ಇಡೀ ಧರಾಮಂಡಲವು ಅಲ್ಲೋಲ ಕಲ್ಲೋಲವಾಗಿ ಬ್ರಹ್ಮ ಸೃಷ್ಟಿಯ ಬೂದಿಯಾಗುವುದು. ರಥ ಸಿದ್ಧವಾಗಿ ನಾವೇ ಹೊರಡುತ್ತೇವೆ. ಚಿಕ್ಕಪ್ಪ ಊರಿನಿಂದ ಚಿಗುರಿಗೆ ಕೊಡಲಿಯಾಗಿ ನನಗಪ್ಪನೆ ಕೊಡಿ, ಕ್ಷಣಾರ್ಧದಲ್ಲಿ ಆ ಬಬ್ರುವಾನ ಸಹಿತ ಮಣಿಪುರವನ್ನೇ ಭಸ್ಮ ಮಾಡಿ ಬರುತ್ತೇನೆ ಅನ್ನುವ ಆ ಅರ್ಜುನನ ಪಾತ್ರದ ಆ ಭಾವಚಿತ್ರ ನಮ್ಗೆ ತುಂಬಾ ಆಕರ್ಷಕವಾಗಿದ್ದು ಈ ನೆನಪನ್ನ ತಂತು. ಇನ್ನೂ ಒಂದು ಮಾತಿದೆ ಅಲ್ಲಿ, ಶರಣಾಗತಿ. ಶರಣಾಗತಿ ಕೇಂಕರಿಸಿ ಬಿಲ್ಲಿಗೆ ಬೇರಿಸಿ ಸುಮ್ಮನೆ ತಲೆತಗ್ಗಿ ಶರಣಾಗತರಾಗುವುದು ಶಾಸ್ತ್ರ ಧರ್ಮಕ್ಕೆ ಅವಮಾನ. ಕುದುರೆ ಕಟ್ಟಾಯಿತು, ಹೋರಾಡುತ್ತೇವೆ. ಬಲವಿದ್ದರೆ ಜಯ, ಇಲ್ಲದಿದ್ದರೆ ವೀರ ಸ್ವರ್ಗ, ಇದೇ ನನ್ನ ಕೊನೆಯ ಮಾತು ಅನ್ನುವ ಚಿತ್ರ. ಆ ಬಬ್ರುವಾಹನದ ಭಾವಚಿತ್ರ ಎಷ್ಟು ಅಸಮ್ಮುಖವಾಗಿದೆ. ಅದು ನಿಜವಾಗಿ ಆ ಚಿತ್ರ ಇರೋದು ಈ ವಯಸ್ಸಿಂದಲ್ಲ. ಅದು ಆ ನಿನ್ನ ಕಣ್ಣ ನೋಟದಲ್ಲಿ ಏನೋ ಹಾಡಿದೆಯಲ್ಲ, ಆ ಹಾಡಿದ್ದು ಅದು ಎಷ್ಟು ಚಂದ ಇದೆ ಅನ್ನೋರ್ತಂದ್ರೆ, ಸೋಲನೆಂದು ಕಾಣದಂಥ ವೀರಪಾರ್ಥನು ನಿನ್ನ ಕಣ್ಣ ಬಾಣದಿಂದ ಸೋತು ಹೋದನು, ನಿನ್ನ ಕಣ್ಣ ಬಾಣದಿಂದ ಸೋತು ಹೋದನು. ಚೆಲುವೆ ನಿನ್ನ ಸ್ನೇಹದಲ್ಲಿ ಕರಗಿ ಹೋದೆನು, ತೋಳಿನಲ್ಲಿ ಬಳಸಿದಾಗ ನಾನೇ ನೀನಾದೆನು, ನಿನ್ನ ಕಣ್ಣ ನೋಟದಲ್ಲಿ 100 ಆಸೆ ಕಂಡೆನು. ಕಾಯ್ಕಿಣಿ ಸರ್ ಕನ್ನಡ ಗುಡಿ ಹಾಡುವಾಗ ಇದು ನೆನಪಾಗಿ ಸ್ವಲ್ಪ ಹಿಂಗಂದೆ. ನಿಮ್ಗೆಲ್ಲ ಹೊಟ್ಟೆಸ್ದಿರೋ ಹೊತ್ತು ಇಟ್ಟುಣುವಾಗ ಭಾಷಣ ಕೇಳೋದು, ಭಾಷಣ ಮಾಡುವಾಗ ನಿದ್ದೆ ಮಾಡೋದು, ಇದು ವಿಚಿತ್ರವಾದ ಸ್ಥಿತಿ ಇದೆ. ನನಗೂ ಒಂಚೂರು ಇವರೆಲ್ಲ ಹೈವೇ, ಇವರ ಸಬ್ಜೆಕ್ಟ್ಗಳು ಹೈವೇನಲ್ಲಿ ನೇರ ಅವರು ಹೋಗ್ಬೋದು ಮತ್ತು ಅದ್ರ ಪರಿಣತರು. ನನಗೆ ಸ್ವಲ್ಪ ಕಷ್ಟ, ಈಗ ಹೆಂಗಪ್ಪ ಇದು ನೋಡೋದು. ಇರಲಿ ಆತ್ಮೀಯರೇ, ನಾನು ಮೊದಲು ರಾಜ್ಕುಮಾರ್ ಅವ್ರನ್ನ ಗಮನಿಸ್ತಾ ಬಂದದ್ದು ನನ್ನ ಕಣ್ಣೆದುರಲ್ಲಿ ನನಗೆ ಅನುಭವಕ್ಕೆ ಬಂದಂತೆ ಬಂಗಾರ ಮನುಷ್ಯ ಚಿತ್ರವನ್ನು ನೋಡೋದಕ್ಕೆ ಊರುಗಳಲ್ಲಿ ಗಾಡಿ ಕಟ್ಕೊಂಡು ಅವಾಗ ನಮ್ಮ ಗುಬ್ರು ಗಾಡಿ ಅಂದ್ರೆ ನಮ್ಮ ನಾಗವರ್ಣ ಸರ್, ಜಯದೇವ್ ಸರ್ ಅಂತ ಅವ್ರು ಗೊತ್ತಾಗ್ಬೋದು. ಹಿಂಗೆ ಕೂಡಿರೋ ಗಾಡಿ, ಗುಬ್ರು ಗಾಡಿಗಳು 100-200 ಊರುಗಳು ಎಷ್ಟೆಷ್ಟ ಮೈಲಿನಿಂದ ರಾಶಿ ಮನೆ ಮಂದಿ ಎಲ್ಲ ಬಂದು ಚಿತ್ರ ನೋಡಿ ದನಗಳ ಮೇಲು ಸಮೇತ ತಗೊಬಂದು ಅಷ್ಟು ನೋಡ್ತಾ ಇದ್ರು. ಅದು ಬಂಗಾರದ ಮನುಷ್ಯ, ಸತ್ಯ ಹರಿಶ್ಚಂದ್ರ, ಕಸ್ತೂರಿ ನಿವಾಸ, ಶ್ರೀನಿವಾಸ ಕಲ್ಯಾಣ, ಸ್ವಲ್ಪ ಮಟ್ಟಿಗೆ ಬಬ್ರುವಾಹನ. ನಾವು ನೋಡೋ ಟೈಮ್ಗಳಿಗೆಲ್ಲ ಇಷ್ಟೊಂದು ಜನ ಕೂತಿರೋರು, ಇಷ್ಟೊಂದು ಜನ ಸೇರಿದ್ರು. ಏನಿದು ಕನ್ನಡ ಜನತೆಯನ್ನ ಸೂಜಿಗಲ್ಲಿನಂತೆ ಹೀಗೆ ಸೆಳೆದಿರುವಂಥದ್ದು ಯಾವ ಕಾರಣ ಇರ್ಬೋದು? ಅವ್ರಿಗೆ 100 ಮಾತುಗಳು ನನ್ನ ನೆನಪುಗಳಿವೆ, ಕೆಲವು ಘಟನೆಗಳು ಕೂಡ ಇವೆ. ಅದು ಹೇಳಬೇಕು ಅನ್ನೋ ಉತ್ಸಾಹವೂ ಇದೆ, ಅದು ಕೇಳಿದ್ರೆ ಸಂತೋಷ ಪಡ್ತೀನಿ ಅಂತ ಅನಿಸ್ತಿದೆ. ಆದರೆ ವೇಳೆಯ ಸಮಸ್ಯೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಡಾಕ್ಟರೇಟ್ ಕೊಟ್ಟಾಗ ಎಷ್ಟೊಂದು ಜನ ಸೇರಿದ್ದಾರೆ. ಶತದಿನೋತ್ಸವ ಸಮಾರಂಭಗಳಲ್ಲಿ, ಗೋಕಾಕ್ ಚಳವಳಿಯಲ್ಲಿ, ಅವರ ಬರ ಪರಿಹಾರ ನಿಧಿ ಯಾತ್ರೆಗಳಲ್ಲಿ, ಯಾವುದೇ ಸಮಾರಂಭ, ಅವರ ಮ್ಯೂಸಿಕಲ್ ನೈಟ್ಗಳಲ್ಲಿ ಏನೇ ಇಷ್ಟೊಂದು ಜನ ಸೇರ್ತಾರೆ. ಇಷ್ಟು ಜನ ಬಂದಿದ್ದಾರೆ. ಇದು ನಾನು ಕೆಲವು ದಿನ ಕಣ್ಣಾರೆ ನೋಡಿದ್ದೇನೆ. ಕೆಲವನ್ನು ಇಷ್ಟೊಂದು ಆಕರ್ಷಣೆಗೆ ಏನು ಕಾರಣ ಇರ್ಬೋದು, ಹೇಗಿರ್ಬೋದು? ಎಷ್ಟು ಕರ್ನಾಟಕ ಮಾತ್ರವಲ್ಲ, ಭಾರತದ ಅನೇಕ ರಾಜ್ಯಗಳಲ್ಲಿ ಮಾತ್ರ ಅಲ್ಲ, ವಿಶ್ವದ ಕಲಾಪ್ರೇಮಿಗಳು, ರಂಗಭೂಮಿ ಆಸಕ್ತರು, ಚಲನಚಿತ್ರದ ಒಂದು ಸೆಳೆತವುಳ್ಳ ಎಲ್ಲರನ್ನೂ ಅಷ್ಟೇ ಅಲ್ಲದೆ ಅವರ ಹಾಡು ಯಾವ್ಯಾವ ರೂಪದಲ್ಲಿ ಜನತೆಯ ಮೇಲೆ ಪ್ರಭಾವ ಬೀರಿದೆ ಎಲ್ಲರೂ ಬಲ್ಲರು. ನಾಗಭರಣ ಸರ್ ಬೆಳಿಗ್ಗೆ ಒಂದು ಮಾತು ಹೇಳ್ತೀವಿ, ನನ್ನ ಸಬ್ಜೆಕ್ಟೇ ಗೊತ್ತಾಯ್ತಿಲ್ಲ ಸರ್, ಯಾಕಯ್ಯ ಎದಕ್ಕದೆಯಾ, ನಿಮ್ಮೊಳಗಡು ರಾಜ್ಕುಮಾರ್ ಇದ್ದಾನೆ ಅನೆಯ, ಅದೇ ಕಣೆಯ ಪ್ರಭಾವ, ಎಲ್ಲರೊಳಗೂ ರಾಜ್ಕುಮಾರ್. ನನಗನ್ಸೋ ಪ್ರಕಾರ ರಾಜ್ಕುಮಾರ್ ಒಳಗಿದ್ದಂಥ ಭಾವಕೋಶದಲ್ಲಿ ಅವ್ರ ಒಳಗೆ ಒಂದು ರಾಮಾಯಣ ಇತ್ತಲ್ಲ, ಪ್ರಕಾಶ್ ಅವ್ರ ಜೊತೆ ನಾನು ಹೇಳ್ತಾ ಇದ್ದೆ. ಆ ರಾಮಾಯಣ ಅವರ ಭಾವನೆ
ಭಾವನೆಯಲ್ಲಿರೋದು ಸರಿಯಾಗಿ ಮೂಡ್ತಾ ಇಲ್ಲ ಅಂತ ಚಿತ್ರೀಕರಣ ಮಾಡಿರುವ ಲವಕುಶವನ್ನ ಸೀತೆಯ ಭಾವಕ್ಕನುಗುಣವಾಗಿ ನಾಯಕಿ ಪ್ರತಿಮೆ ಇಲ್ಲ ಅನ್ನೋ ಕಾರಣದಿಂದ ಚಲನಚಿತ್ರ ನಿಲ್ಲಿಸ್ತಾರೆ. ಕಂಬ ಬರೆದ್ರೆ ಕಂಬ ರಾಮಾಯಣ, ತುಳಸಿದಾಸರು ಬರೆದ್ರೆ ರಾಮಚರಿತೆ, ವಾಲ್ಮೀಕಿ ಬರೆದ್ರೆ ಹಾಗೆ, ರಾಮಾಯಣ ದರ್ಶನ ಕುವೆಂಪು, ತರಾವರಿ ಕೋಟ್ಯಾಂತರ ರಾಮಾಯಣಗಳು. ರಾಜಕುಮಾರ್ ಒಳಗಡೆ ಒಂದು ಅದ್ಭುತ ರಾಮಾಯಣ ಇತ್ತು. ಅದು ಹೇಗಿರ್ಬೋದು? ಈ ಥರ ಇಂಥದ್ದು ಬೇಕಾದಷ್ಟಿದೆ ರಾಜ್ಕುಮಾರಲ್ಲಿ. ಎಷ್ಟೊಂದು ಬಗೆಯ ರೀತಿಯ ಇದಾಗಿದೆ. ಈ ರೀತಿ ಅವ್ರು ನೋಡೋದಕ್ಕೆ ಸೇರ್ತಾ ಇದ್ದದ್ದು ಅವ್ರ ಒಂದು ಆಕರ್ಷಣೆ ಅನ್ಕೊಳ್ಳೋಣ. ಬಡಾವಣೆಗೆ, ಜಿಲ್ಲಾ ಕೇಂದ್ರಗಳಿಗೆ, ರಂಗಮಂದಿರಗಳಿಗೆ, ಊರುಗಳಿಗೆ, ತಮ್ಮ ಮಕ್ಕಳುಗಳಿಗೆ ಎತ್ತಿಟ್ಕೊಳ್ಳೋದು ಅಭಿಮಾನ ಅಂತ ಅನ್ಕೊಳ್ಳೋಣ. ಆದರೆ ರಾಜ್ಕುಮಾರ್ ಅವರು ತಮ್ಮ ಮೂಲಕ ಹಳ್ಳಿಗರ ಬದುಕಿನ ಮೇಲೆ ಏನು ಪ್ರಭಾವವನ್ನು ಬೀರಿದ್ದಾರೆ ಅನ್ನೋದನ್ನ ಗ್ರಹಿಸೋದು ಹೇಗೆ ಅದನ್ನು ಗ್ರಹಿಸೋದು? ಆಮೇಲೆ ಬೇಕಾದಷ್ಟು ಹೇಳ್ಬೋದು. ಯಾರೇನಂದ್ರೆ ಎಷ್ಟೊಂದಿವೆ ಗೊತ್ತಾ ಅಂತಾರೆ. ಆದ್ರೆ ಎಷ್ಟೊಂದಿವೆ ಗೊತ್ತಾ ಅಂದ್ರೆ ಇಡುಪಾದ ಉದಾಹರಣೆಗಳು ಕೊಡ್ಬೇಕಲ್ಲ. ಇಡುಪಾದ ಉದಾಹರಣೆಗಳು ಎಲ್ಲಿಂದ ಕೊಡೋಣ? ಹೌದು, ಎಲ್ರಿಗೂ ಒಂದು ಪ್ರಭಾವ. ಹೇಳೋ ಒಂದು ಉದಾಹರಣೆ ಹೇಳೋಣ. ನಿನ್ ಕಂಡ, ನಿನ್ನ ಅನುಭವಕ್ಕೆ, ನಿನ್ನ ಹೃದಯ ಒಪ್ಪೋ ಉದಾಹರಣೆಗಳನ್ನು ಹೇಳೋಣ. ನಮಗೆ ಮಾಹಿತಿಗಳಿಲ್ಲ. ಒಂದು, ನಾನು ಹುಟ್ಟಿರೋದೇ ಇತ್ತೀಚೆಗೆ. ನಾನು ಫಸ್ಟ್ ನೋಡಿದ್ರೆ ಶ್ರೀನಿವಾಸ ಕಲ್ಯಾಣ. ನಾನು ಪ್ರೈಮರಿ ಸ್ಕೂಲ್ 4ನೇ ತಾರೀಕು 5ನೇ ತಾರೀಕು ತರಗತಿಲಿದ್ದಾಗ ನನಗೆ ಏನ್ ಮಾಡಕ್ ಸಾಧ್ಯ? ಆಮೇಲೆ ಅದ್ರ ಹಿಂದಿನಿಂದ ಪತ್ರಿಕಾ ವರದಿಗಳಿವೆ ಅಂದ್ರೆ ಇವತ್ತಿನ ತರ ಮೀಡಿಯಾ ಆಗಿರ್ಲಿಲ್ಲ. ಕೆಲವು ಪತ್ರಿಕೆಗಳಿವೆ, ಆದ್ರೆ ಯಾಕೋ ಏನೋ ರಾಜ್ಕುಮಾರ್ ಕಂಡ್ರೆ ಆಗಿಲ್ಲ. ಅನೇಕ ಪತ್ರಿಕೆಗಳಿಗೆ ರಾಜ್ಕುಮಾರ್ ಇಷ್ಟ ಆಗಿಲ್ಲ, ಅಥವಾ ಅದನ್ನ ಬಿಂಬಿಸ್ಬೇಕು ಅಂತ ಗೊತ್ತಾಗಿಲ್ಲ. ಕೆಲವು ಉತ್ಸಾಹಿ ಪತ್ರಕರ್ತರು ಕೆಲವು ಅನುಭವದ ಸಂಗತಿಗಳನ್ನ ಹೇಳಬೇಕು ಅಂತ ಪತ್ರಿಕೆಗೆ ಕೊಟ್ಟರು, ಸಂಪಾದಕರು ಒಪ್ಪಿಲ್ಲ ಅನ್ನೋ ಮಾಹಿತಿಗಳನ್ನು ನಾನು ಕೇಳಿದ್ದೇನೆ. ಹೀಗಿರುವಾಗ ರಾಜ್ಕುಮಾರ್ ಬೆಳಕಿಗೆ ಬಂದದ್ದೇ ತಡವಾಗಿ. ಹೀಗಿರುವಾಗ ನಾವು ನಿಖರ ದಾಖಲೆಗಳು, ಅದಕ್ಕೆ ಇಡುಪಾದ ಉದಾಹರಣೆಗಳು, ಕೈಗೆ ಸಿಕ್ಕುವಂತ ದಾಖಲೆಗಳು ಮುಂಚೆ ಹೆಂಗೆ ಮಾತಾಡೋದು ತುಂಬಾ ಕಷ್ಟ ಇದೆ. ಈಗ ಮೀಡಿಯಾ ಇಲ್ಲ ನಮಗೆ. ಆದರೆ ಪ್ರತಿ ಚಿತ್ರಗಳಲ್ಲೂ ಕೂಡ ರಾಜ್ಕುಮಾರ್ ಅವರು ಮಾಡಿರೋ ಪ್ರತಿ ಚಿತ್ರವೂ ಸಾಮಾಜಿಕ ಸಂದೇಶ, ಜೀವನ ಮೌಲ್ಯಗಳಿಗೆ ಸಂಬಂಧಪಟ್ಟದ್ದು ಎಲ್ಲದರಲ್ಲೂ ಒಂದೊಂದಿದೆ. ಅಷ್ಟೇ ಅಲ್ಲ, ಒಂದು ಚಿತ್ರ ಒಂದು ಮುಖ್ಯ ಮಾನವೀಯ ಮೌಲ್ಯಗಳು, ಸಾಮಾಜಿಕ ಆಶಯಗಳು, ಉನ್ನತ ಚಿಂತನೆಗಳು, ಉದಾತ್ತ ಮೌಲ್ಯಗಳ ಸಂಬಂಧ ಮಾತ್ರವಲ್ಲ. ಹಲವು ನಿಟ್ಟಿನಿಂದ ಒಂದು ಚಿತ್ರವನ್ನು ನೋಡಿದ್ರೆ ಅನೇಕ ಮೌಲ್ಯಗಳು ಅಲ್ಲಿವೆ. ಅನೇಕ ಮೌಲ್ಯಗಳಿಂದ ಹೇಳ್ಬೋದು. ಒಂದು ಚಿತ್ರ ಒಂದೇ ಅಲ್ಲ, ಅನೇಕ ಮೌಲ್ಯಗಳು. ಅವಂತರ ಸಾಂಸ್ಕೃತಿಕ ರಾಯಭಾರಿಗಳ ತರ ರಾಜ್ಕುಮಾರ್ ಚಿತ್ರಗಳು ಕರುನಾಡನ್ನ ಕಟ್ಟುವಲ್ಲಿ ಮಾತ್ರವಲ್ಲದೆ ಒಟ್ಟಾರೆ ಕಲಾರಂಗದಲ್ಲಿ ಸಾಂಸ್ಕೃತಿಕ ದಾಖಲೆಗಳು, ಸಾಂಸ್ಕೃತಿಕ ರಾಯಭಾರಿಗಳ ತರ ಅವು ಕೆಲಸ ಮಾಡಿವೆ. ಅದರಿಂದ ನಮ್ಗೆ ಎಷ್ಟು ಹೇಳಬೇಕು, ಏನ್ ಹೇಳಬೇಕು ಅನ್ನೋದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನಾನು ತುಂಬಾ ಉದಾಹರಣೆಗಳನ್ನು ಹಾಕೊಂಡಿದ್ದೀನಿ. ತುಂಬಾ ಕಡೆ ಎಷ್ಟು ಜನ ಅವ್ರನ್ನ ನೋಡಕ್ಕೆ ಇಷ್ಟಪಟ್ಟಿದ್ದಾರೆ, ಏನೆಲ್ಲ ಮಾಡಿದ್ದಾರೆ. ಒಂದೊಂದು ಉದಾಹರಣೆಗಳು ಕೆಲವು ಗೊತ್ತು ನನಗೆ. ಒಂದೊಂದು ಸಾರಿ ಯಾವ ಪಾತ್ರ ಮಾಡಿದ್ರು ನೀನು ಅದೇ ಅಂತ ಹೇಳೋದು. ಈ ಹೇಳಿದ್ರಲ್ಲ ಉಕೋಜಿ ಅವರ ಪುಸ್ತಕದಲ್ಲಿ ರಾಮನ ಪಾತ್ರ ನೋಡಿದ್ರೆ ನೀನು ರಾಮನ ತರನೇ, ಕೃಷ್ಣದೇವರ ಕೃಷ್ಣನ ಪಾತ್ರ ನೋಡಿ ಆ ಥರ, ಶ್ರೀನಿವಾಸ ಕಲ್ಯಾಣ ನೋಡಿದ್ರೆ ಆ ಥರ, ರೈತ ಪ್ರೊಫೆಸರ್ ಹಂಗೆ ಕಾಣ್ತಾರ ಮರೆಯ. ಆ ಮುಖಭಾವ, ಮೈ, ಮನಸ್ಸು, ಚೇತನವನ್ನ ಹಾಗೆ ಒಗ್ಗಿಸಿಕೊಳ್ಳುವಂತ ಒಂದು ವಿಶಿಷ್ಟ ಬಗೆಯ ಕೌಶಲ ಆದ್ರಿಂದ ಜನರನ್ನ ಸೂರೆಗೊಂಡಿದೆ. ಅವು ಅನೇಕ ರೀತಿಯಲ್ಲಿ ಪ್ರಭಾವಗಳಿವೆ. ಕಥೆಗಳು ಮೂಲಕ ಮಾತ್ರವಲ್ಲ, ಕಥೆಗಳು ಇದೆ ಮತ್ತು ಅದರ ಸಂಭಾಷಣೆಗಳು, ಅವರ ಭಾವಾಭಿನಯಗಳು, ಹಾಗೇನೆ ಅವರ ಹಾಡುಗಳು, ಮಾತುಗಳಲ್ಲಿ ಎಷ್ಟೆಷ್ಟು ನೀತಿ ಸಂಗತಿಗಳು ಜನರನ್ನ ಪ್ರಭಾವಿಸಿವೆ, ಬೇಕಾದ ರೀತಿಯಲ್ಲಿ ಪ್ರಭಾವಿಸಿವೆ. ಆದ್ರಿಂದ ಗ್ರಾಮೀಣ ಬದುಕಿನ ಮೇಲೆ ಏನು ಪ್ರಭಾವ ಬೀರಿದೆ? ನಾನೊಂದು ಇದನ್ನು ಓದ್ತಿದ್ದೆ. ನಮ್ಮ ಜರಂಗಡಿ ಶಿವಶಂಕರ್ ಅವರು ಒಂದು ಪುಟಾಣಿ ಮಾತನ್ನು ಹೇಳಿರೋದು ಅಲ್ವೊಂದು ನೂರಾರು ಉದಾಹರಣೆಗಳು ಇದಾವೆ, ಅದು ಹೇಳಕ್ಕಾಗ್ತಾ ಇಲ್ಲ. ಜರಂಗಡಿ ಶಿವಶಂಕರ್ ಅವರು ತಾವು ಚಿಕ್ಕವರಾಗಿದ್ದಾಗ ಕರುಳಿನ ಕರೆ ಒಂದು ಚಲನಚಿತ್ರ ಶೂಟಿಂಗು ಕನಕಪುರದಿಂದ ಜರಂಗಳ್ಳಿಗೆ ಹೋಗೋ ರಸ್ತೆಯಲ್ಲಿ ಒಂದು ದಾರಿಯಲ್ಲಿ ನಡೀತಾ ಇತ್ತು. ರಾಜ್ಕುಮಾರ್ ತಮ್ಮ ಮಧ್ಯದಲ್ಲಿ ಅವರು ಒಂದು ಬಸ್ ನಿಲ್ದಾಣದ ಆಚೆ ಮರೆಯಲ್ಲಿ ಹೋಗಿ ಹೀಗೆ ಕೂತಿರ್ತಾರೆ. ಅವರು ಪುಟ್ಟಣ್ಣ ಕಲ್ಪನಾ ಅವರು ಮಾತಾಡ್ತಾ ಇದ್ರು. ಏನು ಸುತ್ತಮುತ್ತ ಬ್ಯಾರಿಕೇಡ್ಗಳು ಹಾಕಿದ್ದಾರೆ, ಜನ ಮುಚ್ಕೊಂಡು ನೋಡ್ತಾ ಇದ್ದಾರೆ ಶೂಟಿಂಗು. ಜರಂಗಡಿ ಶಿವಶಂಕರ್ ಕೂಡ ಶಿವಶಂಕರ್ ಅಲ್ಲಿ ಒಬ್ರು. ಆಗ ಒಬ್ರು 90 ವರ್ಷ ಮೀರಿದ ಒಬ್ಬ ಅಜ್ಜಿ ನಡುಕೊಂಡು ಪಕ್ಕದಲ್ಲಿ ಜೋಳದೊಳಗಿನ ಬರ್ತಾರೆ. ಪೊಲೀಸರು ಬ್ಯಾರಿಕೇಡ್ ಇಲ್ಲಿದೆ, ಜೋಳದೊಳಗಿನ ಬರ್ತಾರೆ. ಅವರು ಬಂದ್ಬಿಟ್ಟು ಅಲ್ಲಿ ಒಬ್ರು ಸಿಗ್ತಾರೆ. ಅವ್ರನ್ನ ಮುಟ್ಟಿ, ಅಪ್ಪ ಇಲ್ಲೆಲ್ಲೋ ರಾಜಕುಮಾರ ಬಂದಿದ್ದಾನಂತೆ, ಎಲ್ಲಿದ್ದಾನಪ್ಪ ಅಂತ ಕೇಳ್ತಾರೆ. ಅಂತ ಏನ್ ಮಾತಾಡೋದು? ರಾಜಕುಮಾರ್ ಮೈಯ ಮುಟ್ಟಿ ಕೇಳಿರೋದು. ಅಪ್ಪ ಇಲ್ಲೆಲ್ಲೋ ರಾಜಕುಮಾರ ನಾವು ರಾಜ್ಕುಮಾರ್ ಬಂದಿದ್ದಾನಂತಪ್ಪ, ನೋಡಿ ಎಲ್ಲಿದ್ದಾನಪ್ಪ ಅಂತ ಕೇಳ್ತಾರೆ. 2-3 ಸಾರಿ ಕೇಳಿದಾಗ ಆ ಭಾವ, ಅಜ್ಜಿಯ ಮುಖಭಾವ ಮತ್ತು ಧಾಟಿಯನ್ನು ನೋಡಿ ರಾಜ್ಕುಮಾರ್ ಅವರು, ಅಜ್ಜಿ ನಾನೇ ತಾಯಿ ಆ ರಾಜ್ಕುಮಾರ ಅಂತ. ಅಯ್ಯೋ ನನ್ನ ಅಪ್ಪನೇ, ಅಯ್ಯೋ ನನ್ನ ಅಪ್ಪನ ಕಂದ
ಏನಪ್ಪ ಎಷ್ಟು ಚಂದಾಗಿದ್ದೀವ ನನ್ನ ಮಗನೇ, ನನ್ನ ಕಂಡ ಅಂತ ಹೇಳಿ ಮಾತಾಡ್ತಾ, ನೀನು ಹರಿಶ್ಚಂದ್ರ ಕಣಪ್ಪ, ಸಾಕ್ಷಾತ್ ಹರಿಶ್ಚಂದ್ರ ಕಣಪ್ಪ ನೀನು ಅಂತ ಹೇಳಿ ಮುಟ್ಟಿ ಮೈ ತಡೆದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾದ್ರೆ ಆ ಭಾವವನ್ನು ಅನುಭವ ನಮ್ಮ ತಾಯಿಯನ್ನ ಆಲಂಕಿಸಿ ಸುಮಾರು ತಂಗೆ ಇದ್ರು. ಅದನ್ನು ಅಚ್ಚರಿಯಿಂದ ಪುಟ್ಟಣ್ಣ ಮತ್ತು ಕಲ್ಪನಾ ಅವರು ನೋಡ್ತಾ ಇದ್ರು. ನಾವು ಅದನ್ನ ಮೂರ್ಖವಾಗಿ ಗಮನಿಸ್ತಾ ಇದ್ವಿ. ಆಮೇಲೆ ರಾಜ್ಕುಮಾರ್ ಅವರು ಬಾಗಿ ಅಜ್ಜಿಗೆ ಕಾಲಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಪುಟ್ಟಣ್ಣ ಅವ್ರನ್ನ ಕೇಳಿ 5 ರೂಪಾಯಿ ಕೊಟ್ಟು ಅವರಿಗೆ ಕೊಟ್ಟು ಕಳಿಸಿದ್ರು ಅನ್ನೋ ಸಂಗತಿಗಳು, ಬೇಕಾದಷ್ಟು ಸಂಗತಿಗಳು. ನೀನು ಹರಿಶ್ಚಂದ್ರನಾಗಿದ್ದೀಯ, ನೀನೇ ಕಣಪ್ಪ ಹರಿಶ್ಚಂದ್ರ. ಈ ಥರದ ಸಂಗತಿಗಳು ಬೇಕಾದಷ್ಟಿದೆ. ಇಂಥದರಲ್ಲಿ ರಾಜ್ಕುಮಾರ್ ಅವರ ಚಿತ್ರಗಳು ಹಳ್ಳಿಗರ ಬದುಕನ್ನು ಸುಧಾರಿಸುವ ನಿಟ್ಟಿನಲ್ಲಿ ಏನಿದೆ ಅದಕ್ಕೆ ನನಗೆ ಸಿಕ್ಕ ಒಂದು ಸರಳ ವಿಷಯಗಳನ್ನು ಹೇಳಿ ನಾನೊಂದು ಅಣ್ಣ ತಂಗಿ ಅಂತ ಒಂದು ಚಿತ್ರ ಇದೆ. ಅಣ್ಣ ತಂಗಿಯಲ್ಲಿ ಬಹಳ ಮುಗ್ಧ ಪಡುವ ಗ್ರಾಮೀಣ ಚಿತ್ರಗಳು ಮತ್ತು ತಾಜಾ ಮಾತುಗಳು. ಪ್ರಕಾಶ್ ರಾಜ್ ಹೇಳ್ತಾ ಇದ್ರು, ನನಗೂ ಅದೇ ಅಭಿಪ್ರಾಯ ಬಹಳ ವರ್ಷಗಳಿಂದ ಇದೆ. ಗ್ರಾಮೀಣ ಭಾಗ ಈ ನೆಲದ ಮಾತನ್ನ ಮೇರ್ ಮುದ್ರಣದಲ್ಲಿ ಆಡೋದು. ಹೋಗ್ಬಿಡೆ ಕಂಡಿನ ಕಣ ಹೋಗ್ಬಿಡೆ ಹೋಗ್ಬಿಡೆ ಅನ್ನೋದು ಒಬ್ಬರಿಗೆ, ಯಾರಿಗೆ ನಮ್ಮ ಇವರಿಗೆ ತಗಡನ್ನಾಗಾಗ್ತದೆ ಹೋಗ್ಬಿಡೆ. ಅದು ಅಲ್ಲೇನೆ ಈ ನಗರದ ಭಾಷೆ ಮಾತಾಡೋದು. ಬೇರೆ ಕಡೆ ಇನ್ನು ಎಷ್ಟೊಂದು ತರದ ಭಾಷೆಗಳು, ಯಾವ್ಯಾವ ರೀತಿ ಭಾಷೆಗಳು, ಹೋಗ್ಬಿಡೆ ಕಂಟಿನ್ಯೂ ಹೋಗ್ಬಿಡೆ ಆ ಥರ ಮಾತುಗಳು. ಅದ್ರಲ್ಲಿ ಬೇರೆ ತರ ಅಣ್ಣ ತಂಗಿನೂ ಗ್ರಾಮೀಣ ಸೊಗಡಿದೆ, ಗ್ರಾಮೀಣ ಬದುಕಿನ ಚಿತ್ರಣ ಇದೆ. ಆದ್ರೆ ನಗರದ ಮಾತು ಅಂತ ಅನ್ಸೋದಿಲ್ಲ, ಬೇರೆ ತರ ಇದೆ. ಅದು ಚೆನ್ನಾಗಿದೆ, ಚೆನ್ನಾಗಿದೆ. ಬಂಗಾರದ ಇನ್ನೊಂಥರ ಅದು, ಗೋಗಾರ್ಜನ್ ಇನ್ನೊಂಥರ ಅದು. ನೂರಾರಿದಾನೆ, ಎಷ್ಟು ಹೇಳ್ಬೋದು. ನಾನೊಂದು 2-3 ನೆನೆಸ್ಕೊಳಕ್ ಇಷ್ಟಪಡ್ತೀನಿ. ಅಣ್ಣ ತಂಗಿಯಲ್ಲಿ ತಂಗಿಯನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪಟ್ಟಣಕ್ಕೆ ಕಳಿಸಿ ಓದಿಸಿದಾಗ ಆ ಚಿತ್ರ ಎಂತ ಪ್ರಭಾವ ಬೀರ್ತು ಅಂತಂದ್ರೆ, ಆ ಚಿತ್ರದಲ್ಲಿ ಎಲ್ಲ ಶಿಕ್ಷಣದ ಮಹತ್ವವನ್ನ, ವಿದ್ಯೆಯ ಮಹತ್ವವನ್ನ ಹೇಳೋದಕ್ಕೆ ಅಲ್ಲಿ ಬಳಕೆಯಾದ ಸಂದರ್ಭಗಳಿಂದಾಗಿ ಹಳ್ಳಿಗರು ಅನಕ್ಷರಸ್ಥ ಸ್ಥಿತಿಯಿಂದ ಅಕ್ಷರದ ಕಡೆಗೆ ವಾಲಿದರು ಅನ್ನೋ ಒಂದು ಪುಟ್ಟ ಪತ್ರಿಕೆ ವರದಿ. ಅಕ್ಷರದ ಕಡೆಗೆ ವಾಲಿದ್ರು. ಅಷ್ಟೇ ಅಲ್ಲ, ಈ ತಮ್ಮ ಅಲ್ಲಿ ವಿದ್ಯೆಯ ಮಹತ್ವವನ್ನು ಸೇರಿಸುವಂತ ಒಂದು ಯಾಕೆ ಆ ಥರ ಶಿಕ್ಷಣಕ್ಕೆ ಪ್ರೇರಣೆ ಮಾಡಿ ಶಾಲೆಗಳು ಕಳಿಸೋಕ್ಕೆ, ಮಕ್ಕಳನ್ನು ವಿದ್ಯಾಭ್ಯಾಸ ಕಳಿಸೋಕ್ಕೆ ಪ್ರೇರೇಪಣೆ ಪಡೀತದೆ ಅಂತಂದ್ರೆ, ಕುರಾಶೀತಿಯ ಸೀತಾರಾಮ ಶಾಸ್ತ್ರಿಯವರು ಬರೆದಿರೋ ಒಂದು ಹಾಡು, ಭೂಮಿಗೆ ಬಂದದ್ದು ಯಾಕೆ ಅಂತ ಬರಲೇ ಏನು, ಭೂಮಿಗೆ ಬಂದದ್ದು ಯಾಕೆ ಅಂತ ಗೊತ್ತಾ? ಏನಕ್ಕೆ ವಿದ್ಯಾರ್ಥಿ ರಾಜ್ಕುಮಾರ್ ಅವರ ಎಷ್ಟು ಸಂದರ್ಶನಗಳಲ್ಲಿ, ಸಂಭಾಷಣೆಗಳಲ್ಲಿ, ಎಷ್ಟು ಚಿತ್ರಗಳಲ್ಲಿ ನಿಜ ಜೀವನದಲ್ಲಿ ವಿದ್ಯೆಯ ಮಹತ್ವ, ಓದ್ಬೇಕು ಓದ್ಬೇಕು ಓದಿಸಿ ಎಷ್ಟೊಂದಿದೆ ಸಂಗತಿಗಳು, ಎಷ್ಟೊಂದಿದೆ. ಆ ಥರ ವಿದ್ಯೆಯ ಮಹತ್ವವನ್ನ ಕುರಿತ ಹಾಗೆ ಹೇಳುವಂತ ಬೇಕಾದಷ್ಟು ಅದು ಪ್ರೇರೇಪಣೆ ನೀಡಿತು ಅಂತ ಒಂದು ಮಾತು ಇದೆ. ದೂರ ಆಗಿರ್ತಕ್ಕಂಥ ಅಣ್ಣ ತಂಗಿಯರು, ವೈಮನಸ್ಸಿನಿಂದ ದೂರ ಆಗಿರುವ ಅಣ್ಣ ತಂಗಿಯರನ್ನ ಒಟ್ಟಮಟ್ಟಿಗೆ ಸೇರಿದಂಥ ಉದಾಹರಣೆಗಳಿದೆ ಅಂತ ಹೇಳ್ತಾವೆ. ಇವನ್ನೆಲ್ಲ ವಿವರದಲ್ಲಿ ಭಾವಪೂರ್ಣವಾಗಿ ಹೇಳ್ಬೇಕು. ಕಾಲದ ಕೊರತನ್ನ ನಾವು ದಾಟಿಸ್ತಾ ಇದ್ದೇನೆ. ಇನ್ನೊಂದು ಬಹಳ ಮುಖ್ಯ ಗ್ರಾಮೀಣ ಸೊಗಸಿನ ಚಿತ್ರಕ್ಕೆ ಭೂದಾನ. ಭೂದಾನ ಅನ್ನೋದು ಗಾಂಧೀಜಿಯವರ ಶಿಷ್ಯರಾದ ವಿನೋಬಾ ಭಾವೆಯವರು ಭೂದಾನ ಚಳುವಳಿಯನ್ನ ಮಾಡುವ ಸಲುವಾಗಿ ಪಾದಯಾತ್ರೆ ಕೈಕೊಂಡು ಅವರು ಅಲ್ಲಲ್ಲಿ ಜಮೀನು ಉಳ್ಳವರಿಂದ, ಶ್ರೀಮಂತರಿಂದ ಬಡವರಿಗೆ, ನಿರ್ಗತಿಕರಿಗೆ, ಭೂರಹಿತರಿಗೆ ಜಮೀನು ಕೊಡುವಂತ ಒಂದು ಆಶಯದ ಹಿನ್ನೆಲೆ ಅದರೊಳಗಡೆ ಇದೆ. ಅಲ್ಲಿ ಎಷ್ಟು ಕಿಲಾಡಿಗಳು ಅಂದ್ರೆ ಒಳ್ಳೆ ಭೂಮಿನ ಕೊಟ್ಟಿದ್ದಾರೆ ಒಳ್ಳೆಯವರು. ಕೆಲವರು ಏನ್ ಮಾಡಿದ್ರು ಅಂದ್ರೆ, ಯಾಕೆ ಬೇಡ ಬಂಜರ್ನೆಲ್ಲ ಕೊಟ್ಬಿಡೋದು. ಬಂಜರ್ನೆಲ್ಲ ಕೊಟ್ಬಿಟ್ರೆ ಅದು ಏನ್ ಮಾಡೋದು? ಲಕ್ಷ್ಮೀಪತಿ ಅಂತ ಆಗರ್ಭ ಶ್ರೀಮಂತನ ಅಡಿಯಲ್ಲಿ ಜೀತದಾರಿಕೆ ಇರುವಂತ ಈ ದಾಸಣ್ಣ ರಾಜ್ಕುಮಾರ್ ವಿಚಿತ್ರ. ಇವರು ಅರ್ಜುನ್ ಪಾತ್ರ, ತಂದೆ ಪಾತ್ರದಲ್ಲಿ, ಮಕ್ಕಳ ಪಾತ್ರದಲ್ಲಿ ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, 3 ಕುಮಾರತ್ರಯರು ಅಲ್ಲಿದ್ದಾರೆ. ಆ ಬಂಜರ್ನೆಲ್ಲ ತಗೊಂಡು ಅದ್ರಲ್ಲೇ ಮಾಡೋದು. ಏನ್ ಮಾಡೋದು? ಅದ್ರಲ್ಲಿ ಏನಾದ್ರು ಕಸು ತೆಗಿಬೇಕು ಅಂತ ಹೊತ್ತಿಗೆ ಏನಾಗುತ್ತೆ ಅಂದ್ರೆ, ಈ ಕಡೆ ಅದನ್ನ ಅಭಿವೃದ್ಧಿಪಡಿಸಿ ಒಳ್ಳೆ ರೀತಿ ಮಾಡುವಂತ ಒಂದು ಸಂದೇಶ ಇದ್ರು. ಈ ಚಿತ್ರಕಥೆ ಒಳಗೆ ಜೀವಿಯರು ಏನ್ ಮಾಡವ್ರೆ, ಚೋಮನ ದುಡಿ, ನಮ್ಮ ಶಿವರಾಮ ಕಾರಂತರ ಚೋಮ ದುಡಿ ಸಾರ ಸಂಗತಿಗಳನ್ನು ಬೇರಿಸ್ಬಿಟ್ಟು ಬೇರೆ ಹದ ಮಾಡವ್ರೆ, ಬೇರೆ ಹದ ಮಾಡಿದಾರೆ ಅಲ್ಲಿ. ಅದಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಮಕ್ಕಳು ಭೂದಾನ ಜಮೀನು ಮಾಡ್ಬೇಕಲ್ಲ, ಚೋಮನಿಗೆ ಜಮೀನು ಸಿಗಲ್ವಲ್ಲ, ಮತಾಂತರ ಆಗ್ಬೇಕಲ್ಲ. ಅದಕ್ಕೆ ಅವ್ರ 2 ಮಕ್ಕಳು, ಯಾರು ದಾಸಣ್ಣನ 2 ಮಕ್ಕಳು, ಈ ರಾಮ ಲಕ್ಷ್ಮಣರು, ಉದಯ್ ಕುಮಾರ್ ಮತ್ತು ಕಲ್ಯಾಣ್ ಕುಮಾರ್, ಅವರು ಒಬ್ಬ ಮುಸ್ಲಿಂ ಮತಾಂತರ, ಒಬ್ಬ ಕ್ರಿಶ್ಚಿಯನ್ಗೆ ಮತಾಂತರ ಆದ್ರೆ ಜಮೀನು ಸಿಗುತ್ತೆ ಅಂತ. ಆ ರೀತಿ ಜಮೀನಿಗೋಸ್ಕರ ಹೋದವರು ಈ ಭೂದಾನ ಚಿತ್ರ ನೋಡಿ ವಾಪಸ್ಸು ತನ್ನ ಜಮಾತ್ಮಕ್ಕೆ ಹಿಂದಿರುಗಿ ನೊಂದ ತಂದೆ ತಾಯಿಗಳಿಗೆ ಹಿತವನ್ನ, ಸಂತೋಷವನ್ನ ಉಂಟು ಮಾಡಿದ್ರು ಅಂತಕ್ಕಂಥ ಒಂದು ವಿಶೇಷತೆ ಇದೆಯಲ್ಲ,
ಅದು ಈ ಚಿತ್ರದ ಸಾರ ಅಂತೆಲ್ಲ ಹೇಳ್ತಾರೆ. ಎಷ್ಟೋ ಜನ ಸಂಗತಿಗಳು ಇಲ್ಲಿ ತಮ್ಮ ಜಮೀನನ್ನ ಈ ಪಿಕ್ಚರ್ ನೋಡ್ಬಿಟ್ಟು ಈ ಪಿಕ್ಚರ್ ನೋಡ್ಬಿಟ್ಟು ಎಷ್ಟೋ ಜನ ಪ್ರೇರಣೆಗೊಂಡಂತ ಸದ್ಭಾವದ ಯುವಕರು ತಮ್ಮ ಮನೆಯಲ್ಲಿ ಜೀತ ಮಾಡೋರನ್ನ ಬಿಡಿಸ್ಬಿಟ್ಟು ಅವ್ರಿಗೆ ಅಷ್ಟೋ ಇಷ್ಟ ಜಮೀನು ಕೊಟ್ಟು ಬದುಕಲಿ ಈಚೆ ಮುನ್ನುಗ್ತಿ ಮಾಡಿರ್ತಕ್ಕಂಥ ಉದಾಹರಣೆಗಳು ಪತ್ರಿಕೆಯಲ್ಲಿ ವರದಿಯಾಗಿದ್ವು ಅಂತ ಹೇಳ್ತಾರೆ. ಬೆಂಗಳೂರಿನಲ್ಲಿ ಕೆಲಸಕ್ಕಿದ್ದವರು ಅದನ್ನ ಬಿಟ್ಟು ಬಂದು ತಮ್ಮ ಊರಿನ ಜಮೀನುಗಳಿಗೆ ಬಂದು ತೊಡಗಿಕೊಳ್ಳುವಂತ ಸಂದೇಶ ಕೂಡ ಇದರಲ್ಲಿ ಇದೆ ಅಂತ ಹೇಳ್ತಾರೆ. ಸುಮಾರು ಸಂಗತಿಗಳು. ಆಮೇಲೆ ಹಾಸನ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಇಬ್ಬರು ಉತ್ಸಾಹಿ ಯುವಕರು, ಬಹುಶಃ ಅವರಿಗೆ ಲೋಹಿಯಾ ಅವರ ಸಮಾಜವಾದಿ ಚಿಂತನೆಯು, ಯಾಕಂದ್ರೆ ವಿನೋಬ ಅವರು ಶಿವಮೊಗ್ಗಕ್ಕೂ ಬಂದಿರ್ತಾರೆ, ಕರಂ ಬಂದಿದ್ದಾರೆ, ಮೈಸೂರು ಬಂದಿದ್ದಾರೆ, ಕುವೆಂಪು ಭೇಟಿ ಮಾಡಿದ್ದಾರೆ. ಅದೇ ತರ ರಾಮ್ ಮನೋಹರ್ ಲೋಹಿಯಾ ಬಂದಿದ್ದಾರೆ, ಶಿವಮೊಗ್ಗದಲ್ಲಿದೆ, ಕಾಗಡ ಸತ್ಯಾಗ್ರಹದಲ್ಲಿದೆ, ಅಲ್ಲಿನ ಮೈಸೂರು ಬಂದಿದ್ದಾರೆ, ಕುವೆಂಪು ಅವರು ಭೇಟಿಯಾಗಿದ್ದಾರೆ. ಇವೆಲ್ಲ ಇದೆ. ಈ ರೀತಿ ಚಿಂತನೆಗೆ ಒಳಗಾದಂತ ಸದ್ಭಾವದ ಯುವಕರು ಹಾಸನ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಇಬ್ಬರು ಯುವಕರು ಅವರ ಮನೆಯಲ್ಲಿರುವಂತ ಜೀತಗಾರನ್ನ ಬಿಡಿಸಿ ಕೆಲವು ಅಷ್ಟು ಜಮೀನನ್ನು ಕೊಟ್ಟು ಸ್ವತಂತ್ರ ಬದುಕಲಿ, ಜೀತದಿಂದ ಪಾರಾಗಿ ಅಂತ ಹೇಳಿ ಇದರಿಂದ ಪ್ರೇರಿತನೆ ಆಗಿ ಜೀತದಿಂದ ಮಾಡ್ತಿರೋರು ಸೆಟೆದು ಬೇರೆಯವರ ಕೆಲಸ ಮಾಡಿ ನಾವು ಸ್ವಾಭಿಮಾನದಿಂದ ಬದುಕಟ್ಕೊಳ್ಬೇಕು ಅನ್ನೋ ಪ್ರೇರಣೆ ಕೊಟ್ಟದ್ದು ಅಂತ ತುಂಬಾ ಹೇಳ್ತಾರೆ ಅವರು. ಅವರು ಗಮನಿಸಿರಲ್ಲ, ಶೂಟಿಂಗ್ ಮಾಡುವಾಗ ಮತ್ತೆ ಕೇಳಿದಾಗ ಅವ್ರಿಗೊಂದು ಅನುಮಾನ ಮೂಡುತ್ತೆ. ಅದು ಆಕಸ್ಮಿಕ ಚಿತ್ರದ ಹಾಡು. ಅದರಲ್ಲಿ ಒಂದು ಸಾಲ್ ಬರುತ್ತೆ, ಸಂಜೆ ಹೆಣ್ಣು ನೀನು ನನ್ನ ಬಾಳದೇನು ಅಂತ ಹಾಡು ನೀವು ಕೇಳಿರ್ತೀರಿ ಎಲ್ಲರೂ. ಆ ಶೂಟ್ ಮಾಡಬೇಕಾದ್ರೆ ಸಂಜೆ ಹೆಣ್ಣು ನೀನು ಅನ್ನೋದು ತಪ್ಪರ್ಥ ತರುತ್ತಾ, ಹೆಣ್ಣಿನ ಬಗ್ಗೆ ಒಂದು ಅಗೌರವವಾದಂತಹ ಒಂದು ಅರ್ಥವನ್ನು ಕೊಡುತ್ತಾ ಅಂತ ಅವ್ರಿಗೆ ಅನುಮಾನ ಬರುತ್ತೆ. ಅನುಮಾನ ಬಂದಾಗ ಅವರು ಶೂಟಿಂಗ್ ಮಾಡಲ್ಲ, ಬೇಡ ಸುಮ್ಮನೆ ಇರಿ ಅಂತ ಹೇಳಿ. ಅವಾಗ ಮಂಗಳೂರಲ್ಲೆಲ್ಲ ಚಿಕ್ಕಮಗಳೂರಲ್ಲೆಲ್ಲ ಶೂಟಿಂಗ್ ನಡೀತಾ ಇರುತ್ತೆ. ಅಲ್ಲಿ ಅವರ ತಮ್ಮ ವರದರಾಜು ಅವ್ರಿಗೆ ಫೋನ್ ಮಾಡಿ ಕೇಳ್ತಾರೆ, ನೋಡಪ್ಪ ಇದೊಂದು ಸಾಲಿದೆ, ನಾನು ಹಾಡುವಾಗ ಗಮನಿಸ್ತಿಲ್ಲ, ಈಗ ಯಾಕೋದು ತಪ್ಪು ಅನ್ನಿಸ್ತಿದೆ, ಸಂಜೆ ಹೆಣ್ಣು ನೀನು ಅಂದರೆ ಹೆಣ್ಣನ್ನ ಭಾಳ ಬೇರೆ ಅರ್ಥದಲ್ಲಿ ನೋಡ್ದಂಗೆ ಆಗಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ವರದರಾಜ್ ಅವ್ರು ಹೇಳ್ತಾರೆ, ಹಂಗೇನಿಲ್ಲಪ್ಪ, ಸಂಜೆ ಹೆಣ್ಣು ನೀನು ಆದ ತಕ್ಷಣ ನನ್ನ ಬಾಳ ನೀನು ಅಂತ ಬರೋದ್ರಿಂದ ಅರ್ಥ ಬರೋದಿಲ್ಲ, ಬಾಡು ಅಂತ ಹೇಳ್ತಾರೆ. ಅಂದರೆ ಒಂದು ಪದ, ಒಂದು ಸಾಲು, ಅದು ಕೂಡ ಒಂದು ಹೆಣ್ಣನ ಬಗ್ಗೆ ಬಹಳ ಅವಹೇಳನವಾಗಿ ಏನಾದರೂ ಅದು ತೋರುತ್ತಾ ನೋಡುವವರಿಗೆ ಅದು ತಪ್ಪು, ನಿಜ ಆದರೆ ಅದು ತಪ್ಪು, ಅದನ್ನು ಬದಲಾಯಿಸೋಣ ಅನ್ನೋ ಆ ಒಂದು ಸಣ್ಣ ವಿವರಗಳನ್ನು ರಾಜ್ಕುಮಾರ್ ಹೇಗೆ ಯೋಚನೆ ಮಾಡ್ತಿದ್ರು ಅನ್ನೋದನ್ನ ನಾನು ಈಗ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಈ ಕಾರ್ಯಕ್ರಮದ ಮುಂದಿನ ಮಾತುಗಾರರು ವೆಂಕಟರಮಣ ಸ್ವಾಮಿ ಅವರು ಒಂದು 5 ನಿಮಿಷ ಮಾತಾಡಬೇಕು ಅಂತ ಕೇಳ್ತಾರೆ. ವಯೋವೃದ್ಧ ಮುದುಕಿ ಆ ಲಾರಿ ಇಳಿದು ನಮ್ಮ ಬೀದಿ ಕಡೆ ರಾಜ್ಕುಮಾರ್ ಅವ್ರು ನಮ್ಮ ಬೀದಿ ಕಡೆ ಗೊತ್ತವರಲ್ಲ ಅಂತ ನಾವು ಅವ್ರ ಮನೆಗೆ ಹೋಗಿ, ಇವತ್ತು ಎಡಗರಿ ಬೀದಿ ಇಲ್ಲ, ಇವತ್ತು ಅಲ್ಲಿ ಹೋಗಿ ಅವ್ರ ಕಾಲಿಗೆ ಶರಣ ಮಾಡಿ, ಹಾಗೆ 100 ಸಿನಿಮಾಕ್ಕೆ ಬಹಳ ಉತ್ತುಂಗದಲ್ಲಿರ್ತಾರೆ ರಾಜ್ಕುಮಾರ್ ಅವರು. ಆವಾಗ ನಮ್ಗೆ 2 ಥಿಯೇಟ್ರು, ಒಂದು MGR ಸಿನಿಮಾ ಆದ್ರೆ ಇನ್ನೊಂದು ಶಿವಾಜಿ ಗಣೇಶನ್. ಕನ್ನಡ ಸಿನಿಮಾದ ಸದ್ಯ ಇಲ್ಲ. ಆ 2 ಸಿನಿಮಾ ನೋಡೋಕೆ ಟಿಕೆಟ್ ತಗೊಳಕ್ಕೆ ಭಾರಿ ಫೈಟು. ನಮ್ಮ ರಾಜ್ಕುಮಾರ್ ಅವರ ಒಡನಾಟ ಓದಿದಂತ ಒಂದು ಸಿಂಹ ಫ್ಯಾಮಿಲಿ ಭ್ರಮರಾಂಬ ಥಿಯೇಟರ್ ನೋಡ್ಕೊತಿದ್ರು, ಇನ್ನೊಬ್ಬ ಚಂದ್ರಪ್ಪ ಕೃಷ್ಣ ಥಿಯೇಟರ್ ನೋಡ್ಕೊತಾ ಇದ್ರು. ರಾಜ್ಕುಮಾರ್ ಅವ್ರ ಹೆಸರಲ್ಲಿ ಹೋದ ವರ್ಷ ನಮ್ಮ ಈಶ್ವರಿ ವೆಂಕಟೇಶ್ವರ ಅವ್ರಿಗೆ ಸನ್ಮಾನ ಮಾಡಿದ್ರು ಚಂದ್ರಪ್ಪನ್ಗೆ. ಮೊನ್ನೆ MN ಲಕ್ಷ್ಮೀದೇವಿ ಅವ್ರಿಗೆ 92 ವರ್ಷ ವೃದ್ಧೆ. ಹೀಗೆ ರಾಜ್ಕುಮಾರ್ ಅವರು ತಮ್ಮ ವ್ಯಕ್ತಿತ್ವ, ಅವ್ರ ಮನೆಯಲ್ಲೂ ಅಷ್ಟೇ. ನಿಜವಾಗ್ಲೂ ಹೇಳೋದಾದ್ರೆ ಎಂತ ಸಂಸ್ಕಾರ ಕಲಿಸಿದ್ದಾರೆ ಅವ್ರಿಗೆ ಅಂತಂದ್ರೆ, ಇಷ್ಟು ಸಿನಿಮಾ ನಟರಿದ್ದಾರೆ, ಹಣ ಇದೆ, ಹೆಸರಿದೆ. ರಾಜ್ಕುಮಾರ್ ಅವ್ರ ಹೆಸರಿಗೆ ಎಲ್ಲೂ ಚ್ಯುತಿ ಬರಬಾರ್ದು ಆ ಥರ ನಡ್ಕೊತಾ ಇದೆ. ಬಹಳ ಅಪರೂಪದ ಅಂತ ಸಂಸ್ಕಾರವಂತರು ಮಕ್ಕಳು ಅವರು. ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಅವ್ರ ಪೆನ್ನು ಕೋಟಿ ತಗೊಳ್ಳೋರು ಎಡುಕೇಶ್, ಅವ್ರ ಪೆನ್ನು, ಪುಸ್ತಕ, ಚೇರು, ಕುರ್ಚಿ, ಮೇಜು, ಅವ್ರ ಫ್ಯಾಮಿಲಿ ಎಷ್ಟು ಸರಳವಾಗಿ ಬದುಕ್ತಾರೆ ಇದ್ರೆ, ಒಬ್ರು ಟೀಚರು, ಒಬ್ರು ಲೆಕ್ಚರರು, ಒಬ್ರು ಲಾಯರು, ಬಹಳ ಸರಳವಾಗಿ ಬದುಕ್ತವ್ರೆ. ಅಂಬೇಡ್ಕರ್ ಅವರು ಎಲ್ಲ ಅವ್ರ ಬದುಕನ್ನ ಆ ಪೆನ್ನು, ಪುಸ್ತಕ ಎಲ್ಲ ಇದು ರಾಷ್ಟ್ರದ ಸೊತ್ತು, ನಮ್ಮನೆ ಸೊತ್ತಲ್ಲ ಅಂದ್ಬಿಡ್ತಾರೆ.
ಅದನ್ನ ಒಂದು ಮ್ಯೂಸಿಯಂ ಮಾಡಿ ಬಾಂಬೆನಲ್ಲಿ ಭಾಳ ದೊಡ್ಡ ಮ್ಯೂಸಿಯಂ ಮಾಡಿದ್ದಾರೆ, ಮತ್ತೆ ಡೆಲ್ಲಿಲಿ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಹಾಗೆಯೇ ನಮ್ಮ ನಗರದಲ್ಲೂ ರಾಜ್ಕುಮಾರ್ ಅವರು ಉಪಯೋಗಿಸಿದಂಥ ವಸ್ತುಗಳನ್ನ ಒಂದು ಮ್ಯೂಸಿಯಂ ಮಾಡಬೇಕು ಇಲ್ಲಿ ಅಂತ ನನ್ನ ಸರ್ಕಾರಕ್ಕೆ, ಮಂಡ್ಯ ರಮೇಶ್ ಅವರು ನಮ್ಮ ಕೋರಿಕೆ. ರಾಜ್ಕುಮಾರ್ ಅವರು ಉಪಯೋಗಿಸಿದಂಥ ವಸ್ತುಗಳನ್ನ ನೀವು ಎಲ್ಲ ಬೆಂಗಳೂರಿಗೆ ಹಾಕ್ಬಿಟ್ರೆ ಬೆಂಗಳೂರು ಓವರ್ ಪಾಪ್ಯುಲೇಟೆಡ್. ನಾವು ಯಾವಾಗಲಾದ್ರೂ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡೋಣ ಅಂತಂದ್ರೆ ಆ ಟ್ರಾಫಿಕ್ ನೋಡಿದ್ರೆ ಭಯ ಆಗ್ಬಿಡುತ್ತೆ. ಆದ್ರಿಂದ ಇಲ್ಲೇ ಒಂದು ನಮಸ್ಕಾರ ಮಾಡ್ಬಿಡ್ತೀವಿ. ಆದ್ರಿಂದ ಅವರ ಸಿನಿಮಾ ಶೂಟಿಂಗ್ ಸ್ವಂತ ಅವ್ರು ಉಪಯೋಗಿಸಿದಂಥ ಬಟ್ಟೆ ಬರಿ ಇರ್ಬೋದು, ಟೇಬಲ್ ಕುರ್ಚಿ ಇರ್ಬೋದು, ಪೆನ್ನು ಪುಸ್ತಕಗಳನ್ನ ಇಲ್ಲಿ ತುಂಬಾ ದೊಡ್ಡ ಜಾಗ ಇದೆ. ಇಲ್ಲೊಂದು ಮ್ಯೂಸಿಯಂ ಮಾಡಬೇಕು ಅವ್ರದ್ದು ರಾಜ್ಕುಮಾರ್ ಅವ್ರ ಹೆಸರಿನಲ್ಲಿ. ಆ ಮುಖಾಂತರ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲೇ ಇದ್ರು ಬಂದು ಇಲ್ಲಿ ನೋಡುವಂತ ಕೆಲಸ ಆಗ್ಬೇಕಾಗಿದೆ. ಅವ್ರಿಗೆ ಪಾಲ್ಕೆ ಪ್ರಶಸ್ತಿ ಬಂದಾಗ ಇವತ್ತು ನಮ್ಮ ಇಬ್ಬರು ಸ್ನೇಹಿತರು ಅವರೇ ತುಂಬಾ ಖರ್ಚು ಮಾಡಿದವರು. ಒಬ್ಬರು ಕೃಷ್ಣ ಮೆಡಿಕಲ್ನ ಕೃಷ್ಣ ಅರ್ಸು, ರಾಜ ಮೆಡಿಕಲ್ನ ರಾಜ ಅರ್ಸ್ ಅಂತ ಇಬ್ರು ಇಲ್ಲೇ ಇವತ್ತು ಪಾಪ ಇಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಇಲ್ಲಿ ಪಾಲ್ಕೆ ಪ್ರಶಸ್ತಿ ಸನ್ಮಾನ ಮಾಡಿದ್ರು. ಅವರು ನಮ್ಮ ತಂದೆ ಹೆಸರಲ್ಲಿ ಒಂದು ಕಲಾ ಮಂಟಪ ಕಟ್ಟಬೇಕು ಅಂತ ಹೇಳಿದ್ರು. ಅದೊಂದು ಅವ್ರಿಗೆ ನೆನ್ಸಾಗ್ಲಿಲ್ಲ. ಈ ಚಾಮರಾಜನಗರ ಎಲ್ಲಾ ಕಲಾವಿದರು ಸೇರ್ಕೊಂಡು ಮದುವೆ ಈ ಕಲಾಭವನಕ್ಕೆ ರಾಜ್ಕುಮಾರ್ ಹೆಸರೇ ಇಡಬೇಕು ಅಂತೇಳಿ ಇವರೆಲ್ಲ ಆಟ ಮಾಡಿದ್ರು. ರಾಜ್ಕುಮಾರ್ ಹೆಸರಿಗೆ ಈ ಕಲಾ ಬಂದ್ರಿಕೆ ಅದೊಂದು ಸಾರ್ಥಕ ಸೇವೆ ಅಂತ ನಾನು ಭಾವಿಸ್ತೀನಿ. ವೆಂಕಟೇಶ್ವರ, ನೀವೆಲ್ಲ ಸಹಾಯ ಮಾಡೋದಾದ್ರೆ ಮುಂದಿನ ಏಪ್ರಿಲ್ 24ಕ್ಕೆ ಒಂದು ರಾಜ್ಕುಮಾರ್ ಒಂದು ಪ್ರತಿಭೆ ಮಾಡೋಣ. ನಾವೆಲ್ಲ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ಮಾಡ್ಲಿ, ಮಾಡಲಿಲ್ಲ ಅಂದ್ರೆ ನಾವೇ ಮಾಡೋಣ. ಒಂದು ರವಿಕುಮಾರ್, ನಿಮ್ಮೆಲ್ಲ ಸಹಕಾರ ಇರಬೇಕು, ಮಾಡೋಣ. ಒಂದು ನಾವು ಜೀವಂತವಾಗಿಡ್ಬೇಕು ಇಂಥ ವ್ಯಕ್ತಿಗಳನ್ನ. ಹಾಗಾಗಿ ಇವತ್ತು ರಾಜ್ಕುಮಾರ್ ಅವರು ಚಿಕ್ಕಮಗಳೂರಿನಲ್ಲಿ ಇಂದಿರಾ ಗಾಂಧಿ ಅವ್ರ ಮೇಲೆ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಬಹಳ ಒತ್ತಾಯ ಮಾಡಿದ್ರು. ಬಹುಶಃ ಆ ಥರ ಆಗ್ಬಿಟ್ಟಿದ್ರೆ ಅವ್ರ ಹೆಸರು ಹೊಟ್ಟೋಗ್ಬಿಡೋದು ಏನೋ. ಇಷ್ಟು ಮಟ್ಟಿಗೆ ಹೆಸರಿತಿಲ್ಲ, ರಾಜಕೀಯಕ್ಕೆ ಬಂದಿದ್ರೆ ಅನ್ಸುತ್ತೆ. ಬೇರೆ ಭಾಷೆ ಕಲಾವಿದರು ರಾಜ್ಕುಮಾರ್ನವರು ಎಷ್ಟು ಪ್ರೀತಿಸ್ತಿದ್ರು, ಗೌರವಿಸ್ತಿದ್ರು ಅಂದ್ರೆ ಆ MGR ಇರ್ಬೋದು, ಶಿವಾಜಿ ಗಣೇಶನ್ ಬರೀ ಶೇಕ್ ಹ್ಯಾಂಡ್ ಕೊಡ್ತೀನಿ, ತಪ್ಕೋತಿದ್ರಂತೆ. ಅಕ್ಕಿನೇನಿ ನಾಗೇಶ್ವರರಾವ್ ಇರೋದು, NTR, ಕಾಂತರಾವ್ ಅಂತ ಸಂಸ್ಕಾರ ಅಂತ. ಹಾಗಾಗಿ ಇವತ್ತು ದ್ರಾವಿಡ ಭಾಷೆನಲ್ಲಿ ಅಣ್ಣ ತಮ್ಮನ ಭಾಷೆಯಾಗಿ ನಮ್ಮ ಕನ್ನಡ ಭಾಷೆ ಅಖಂಡತೆ, ಶ್ರೇಷ್ಠತೆ, ಸಾರ್ವಭೌಮತೆಯನ್ನ ಜಗತ್ತಿಗೆ ಸಾರದಂತ ಸಾಂಸ್ಕೃತಿಕ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅಂದರೆ ತಪ್ಪಾಗಲಾರದು. ಒಂದು ಕಾಲದಲ್ಲಿ ರಾಜ್ಕುಮಾರ್ ಅವರು ಚೆನ್ನೈನಲ್ಲಿದ್ದ ಸಂದರ್ಭದಲ್ಲಿ ಬೆಂಗಳೂರು ಮೆಜೆಸ್ಟಿಕ್ನಲ್ಲಿ ಬರೀ ಇಂಗ್ಲೀಷು, ಹಿಂದಿ. ರಾಜ್ಕುಮಾರ್ ಅವ್ರ ಫಿಲಮ್ಗೆ ಥಿಯೇಟರ್ ಕೊಡ್ಸಕ್ಕೆ ವಾಟಾಳ್ ನಾಗರಾಜ್ ಅವರು ಬೇರೆ ಬೇರೆ ಥಿಯೇಟ್ರಿಗೆ ನುಗ್ಗಿ ಸ್ಕ್ರೀನಿಗೆ ಬೆಂಕಿ ಹಾಕಿ ಅಲ್ಲಿ ಕ್ಯೂ ನಿಂತಿದ್ದೆಲ್ಲ ಕನ್ನಡಿಗರನ್ನೆಲ್ಲ ಕೈ ಮುಗಿದು ಬನ್ರಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಅಂತೇಳಿ ಇವತ್ತು ನಮ್ಮ ರಾಜ್ಕುಮಾರ್ ಅವ್ರ ಜೊತೆ ವಾಟಾಳ್ ನಾಗರಾಜ್ ಅವ್ರನ್ನ ನೆನೆಸ್ಕೋಬೇಕಾಗುತ್ತೆ. ಗೋಕಾಕ್ ಚಳವಳಿಯನ್ನ ಮರೆಯಾಗಿಲ್ಲ. ಆ ಗೋಕಾಕ್ ಚಳವಳಿಲಿ ವಾಟಾಳ್ ನಾಗರಾಜ್ ಅವರು ಇವ್ರ ಜೊತೆ ಕೈ ಜೋಡಿಸಿದ್ರೆ ಇವತ್ತು ವಾಟಾಳ್ ನಾಗರಾಜ್ ಅವ್ರ ಪೊಸಿಷನ್ನೇ ಬೇರೆ ಆಗ್ತಾ ಇತ್ತು. ಹಾಗಾಗಿ ಇವತ್ತು ರಾಜ್ಕುಮಾರ್ ಅವರು ನಮ್ಮ ಅಂತರಾತ್ಮದಲ್ಲಿ, ಕನ್ನಡಿಗರ ಜನಮಾನಸದಲ್ಲಿ ನಿರಂತರವಾಗಿದ್ದಾರೆ. ಕಲಾವಿದರು ಅಂಥವ್ರಿಗೆ ಸಾವಿಲ್ಲ. ನಾವೆಲ್ಲ ಬದುಕಿರೋರಿಗೆ ಅವ್ರನ್ನ ಚಿರಣ ಸ್ಮರಣೆ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮವನ್ನು ಮಾಡದಂಥ ಪ್ರಕಾಶ್ ರಾಜ್ ಮೇವು ಮತ್ತು ನರಸಿಂಹಮೂರ್ತಿ ಮತ್ತು ನಂದೀಶ್ ಅವರು ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸಿ ನಡೆಸ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಇಲ್ಲಿಯ ಅಸ್ಮಿತೆಯನ್ನು, ಚಾಮರಾಜನಗರಕ್ಕೂ ರಾಜ್ಕುಮಾರ್ ಅವರು ಯಾವ ರೀತಿ ಮುಖ್ಯವಾಗ್ತಾರೆ ಅನ್ನೋ ವಿಷಯನ ತುಂಬ ಚೆನ್ನಾಗಿ ಹೇಳಿದಂಥ ಕೃಷ್ಣಮೂರ್ತಿ ಸರ್ಗೆ, ವೆಂಕಟರಮಣ ಸರ್ಗೆ ಧನ್ಯವಾದಗಳು. ಈಗ ನಾವು ಬೆಳಗ್ಗೆಯಿಂದ ಮಾತು ಕೇಳ್ತಾ ಇದ್ವಿ. ರಾಜ್ಕುಮಾರ್ ಅವ್ರ ಸಿನಿಮಾಗಳನ್ನು ನೋಡಿ ಅದಾಗಿದೆ ಇದಾಗಿದೆ, ಜನ ಈ ಸದರ ಸಾಧನೆ ಮಾಡಿದ್ದಾರೆ ಇತ್ಯಾದಿಗಳು ಉದಾಹರಣೆಗಳ ಸಹಿತ ನಾವು ಮಾತಾಡಿದ್ದೀವಿ. ಆದರೆ ಇದೇ ವೇದಿಕೆಯಲ್ಲಿ ಒಬ್ಬರಿದ್ದಾರೆ, ಸತೀಶ್ ಮದ್ದೂರು ಅವರು ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ನೋಡಿ ಅದರಿಂದ ಪ್ರೇರೇಪಿತರಾಗಿ ಏನ್ ಮಾಡ್ತಾ ಇದ್ದು ಯಾವುದೋ ಒಂದು ಕೆಲಸನ ಬಿಟ್ಟು ಅವರು ರಿಯಲ್ ಎಸ್ಟೇಟ್ಗೆ ಬಂದರು. ರಿಯಲ್ ಎಸ್ಟೇಟ್ ಅಂದ ತಕ್ಷಣ ಸಾಮಾನ್ಯವಾಗಿ ಬರೋದು ದುಡ್ಡು ಮಾಡೋದಕ್ಕೆ ಬೇರೆ. ಆದ್ರೆ ಇವರು ಉದ್ದೇಶ ಏನು ಅಂತ ಹೇಳಿದ್ರೆ ಬಡವರಿಗೆ
ಸೂರಿಲ್ಲದವರಿಗೆ ಕಡಿಮೆ ಬೆಲೆಯಲ್ಲಿ ಸೂರು ಕೊಡಬೇಕು, ಮನೆ ಒದಗಿಸಬೇಕು ಅಂತ ಹೇಳಿ ಮದ್ದೂರಲ್ಲಿ ಕೇವಲ 12-13 ಲಕ್ಷಕ್ಕೆ RCC ಮನೆಗಳನ್ನು ಕಟ್ಟಿಸಿ ಬಡವರ ಬಂಧು ಅಂತ ಹೆಸರು ತಗೊಂಡಿದ್ದಾರೆ. ಈಗ ಅವರು ಅದೇ ಕೆಲಸವನ್ನ, ನಾನು ಅದನ್ನೇ ಹೇಳ್ತಾ ಇದ್ದೆ ಸರ್, ಮಂಡ್ಯ ಜಿಲ್ಲೆಯವರು ಶ್ರೀಮಂತರೇ ನೋಡಲಿಲ್ಲ. ಅವರ ಚಲನಚಿತ್ರಗಳಲ್ಲಿ ಸ್ಕ್ರೀನ್ ಮೇಲೆ ಮಾತ್ರ ಸಂಭಾಷಣೆ DM ಅಂತ ಬರ್ತಿದ್ದು ಮಾತ್ರ ನೋಡಿದ್ವಿ. ಖುಷಿಯಾಗಿ ಅವ್ರು ನೋಡಿ. ಮತ್ತು ವೆಂಕಟರಮಣ ಸರ್ ಅವರಿಗೆ, ಸರಸ್ರು ಕೃಷ್ಣಮೂರ್ತಿ ಸರ್ ಅವರಿಗೆ, ಮೇವ್ರಿಗೆ ಮತ್ತು ವೇದಿಕೆ ಮುಂಭಾಗಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ನಾನು ಭಾಷಣಕಾರನಲ್ಲ, ನನಗೆ ಭಾಷಣ ಮಾಡೋಕ್ಕೆ ಬರೋದಿಲ್ಲ. ಆದರೂ ನಾನು ಹೆಂಗೆ ಬರುತ್ತೆ ಆ ರೀತಿ ಆಡೋ ಭಾಷೆಯಲ್ಲಿ ಮಾತಾಡ್ತೀನಿ. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ರಾಜ್ಕುಮಾರ್ ಬಗ್ಗೆ ಮಾತಾಡುವಷ್ಟು ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಯಾಕೆಂದರೆ ಅವರು ಮೇರು ಶಿಖರ, ಹಿಮಾಲಯ. ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಆ ಮಟ್ಟ ಮುಟ್ಟಿರಬೇಕು. ಅದು ನಾವು ಮುಟ್ಟಿಲ್ಲ ಅಂತ ಅನ್ಕೋತೀವಿ. ರಾಜ್ಕುಮಾರ್ ಅವ್ರದ್ದು ಏನಂತಂದರೆ, ನಾವು ಓದಿರೋದು, ನಾನು SLC ಓದಿರೋದು. ಅವ್ರ ತಂದೆ ತಾಯಿ ಕೊಟ್ಟಿದ್ದ ಗೌರವ ಮತ್ತು ಅವ್ರ ಸಿನಿಮಾಗಳು ಹೇಗೆ ನಡ್ಕೊತಿದ್ರು, ಸಿನಿಮಾಗಳಲ್ಲಿ ಯಾವ ಥರ ನಾಯಕನಾಗಿ ಒಳ್ಳೆ ಚಿತ್ರಗಳಲ್ಲಿ ಆಯ್ಕೆ ಮಾಡ್ಕೊತಿದ್ರು, ಅದೇ ರೀತಿ ನಿಜ ಜೀವನದಲ್ಲಿ ಅವರು ಅದೇ ರೀತಿ ಇದ್ರು ಅನ್ನೋದು ನಮಗೆ ಸಂತೋಷದ ವಿಚಾರ. ಅದೇ ರೀತಿ ನಿಜ ಜೀವನದಲ್ಲಿ ಇದ್ರು ಅವರು. ಅದರ ತುಂಬ ಕಥೆಗಳು ನಾನು ಪ್ರಕಾಶ್ ರಾಜ್ ವಿಡಿಯೋಗಳು ನೋಡಿದಾಗ ಅವ್ರಿಗೆ ಫೋನ್ ಮಾಡಿದೆ ಅನ್ಸಲ್ಲ. ನಾನು ಈಗ 4-5 ವರ್ಷ ಆಗಿರ್ಬೇಕಲ್ಲ ಸರ್, 4-5 ವರ್ಷ ಆಗಿರ್ಬೇಕು ನಿಮ್ಗೆ ಫೋನ್ ಮಾಡಿ ನಾನು ಅವ್ರ ವಿಡಿಯೋಗಳು ನೋಡ್ಬಿಟ್ಟು, ಈ ಥರ ನೀವು ಬನ್ನಿ ಮಾತಾಡಿದಾಗ ರಾಜ್ಕುಮಾರ್ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದಾರಲ್ಲ ಅನ್ನೋದು. ನನಗೆ ರಾಜ್ಕುಮಾರ್ ಬಗ್ಗೆ ಕೇಳೋದು ಅಂದರೆ ಅಷ್ಟು ಖುಷಿ. ಹತ್ತಿರದಲ್ಲಿ ಕೇಳಬೇಕಲ್ಲ, ನಾವಂತೂ ನೋಡಿಲ್ಲ. ಅದನ್ನು ಕೇಳಾದ್ರೂ ಜೊತೆಲಿದ್ದವ್ರನ್ನಾರು ಕೇಳಿ ತಿಳ್ಕೊಬೇಕು ಅಂದ್ಬಿಟ್ಟು ಅವ್ರನ್ನ ಪರಿಚಯ ಮಾಡ್ಕೊಂಡು ನಾನೇ ಸ್ನೇಹಿತರಾಗಿ ಮಾಡ್ಕೊಂಡೆ ಅವ್ರನ್ನ. ಅಲ್ಲಿಂದ ಒಡನಾಟ ಬೆಳೀತು. ಇನ್ನೂ ಹೆಚ್ಚು ಮಾಹಿತಿಗಳನ್ನ ನಾವು ನೋಡೋಕ್ಕಾಗಿರೋದೆಲ್ಲನೂ ಅವ್ರಿಂದ ಬಾಯಿನ ಕೇಳಿ ತಿಳ್ಕೊಂಡ್ವಿ. ಮಂಡ್ಯ ರಮೇಶ್ ಅವರು ಏನಂತಂದರೆ, ನಮ್ಮ ಮಂಡ್ಯದ ಗಂಡು ಅಂತ ಅಂಬರೀಷನ್ನ ಇದು ಮಾಡಿದರು. ಅದೇ ಮಂಡ್ಯದ ಹೆಸರನ್ನು ಮಂಡ್ಯ ರಮೇಶ್ ಅವರು ಮಂಡ್ಯ ಅನ್ನೋ ಚಲನಚಿತ್ರ ರಂಗದಲ್ಲಿ ಅಂಬರೀಷನ್ ಅಂದ್ಬಿಟ್ರೆ ಮಂಡ್ಯ ರಮೇಶ್ ಅವರೇ ಜಾಸ್ತಿ ಚಾಲ್ತಿಗಿರೋದು ಆ ವಿಚಾರದಲ್ಲಿ. ಅದಕ್ಕೆ ನಮನಗಳು. ಮಂಡ್ಯ ರಮೇಶ್ ಅವರು ಕೂಡ ನನ್ನ ಜಿಲ್ಲೆಯವರಾಗಿ, ನಾನು ಮಂಡ್ಯ ಜಿಲ್ಲೆಯವನು, ನನ್ನ ಜಿಲ್ಲೆಯವರಾಗಿ ಮಂಡ್ಯ ಹೆಸರು ಚಿತ್ರರಂಗದಲ್ಲಿ ಅಂಬರೀಷ್ ಅಂದ್ಬಿಟ್ರೆ ಆ ಮಟ್ಟದ ಹೆಸರು ಇದೆ. ಅವರು ರಂಗಭೂಮಿಗೆ ಅವ್ರು ಇಡೀ ಎಲ್ಲ ದುಡ್ಡನ್ನು ಹಾಕಿ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದನ್ನು ಜೊತೆಗೆ ನಾವು ಈ ಕೆಲಸಕ್ಕೆ ಬರಬೇಕು ಅಂದರೆ ಏನಾದರೂ, ನಾನು ಮೂಲತಃ ಬಸ್ ಓನರ್ ಆಗಿದ್ದೆ, ಏನಾದರೂ ಒಂದು ಎಥಿಕಲ್ ಆಗಿರಬೇಕು ಕೆಲಸ, ಅಂದರೆ ಅದು ಪ್ರಾಮಾಣಿಕವಾಗಿರಬೇಕು. ಆ ಥರದ್ದೊಂದು ಕೆಲಸ ಮಾಡಬೇಕಲ್ಲ ಅಂತ ಆಯ್ಕೆ ಮಾಡ್ಕೊತಿದ್ದಾಗ ಇದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಕೆಲಸ ಉಳಿಬೇಕು. ನಮ್ಮನ್ನು ಹುಡ್ತೀವಿ ಹೊಟ್ಟೋಗ್ತೀವಿ. ಈಗ ವೆಂಕಟರಮಣ ಸರ್ ಹೇಳ್ತಾರೆ ಒಂದು ಪ್ರತಿಮೆ ಮಾಡಬೇಕು ಅಂತ ಅಂದ್ಬಿಟ್ಟು, ಆ ಪ್ರತಿಮೆ ಮುಂದೆ ಹೇಳ್ತೀನಿ ಇವಾಗ. ಅದಕ್ಕೆ ಈ ಥರ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಬಂದು, ಅದರಲ್ಲೂ ಏನು ಎಲ್ಲ ಬೆಂಗಳೂರು ಮೈಸೂರಲ್ಲಿ ಬಿಲ್ಡರ್ಗಳವ್ರೆ, ಈ ಥರ ಸಣ್ಣ ಊರುಗಳಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಈ ಥರ ಸಣ್ಣ ಊರುಗಳನ್ನ ಆಯ್ಕೆ ಮಾಡ್ಕೊಂಡು ಮದ್ದೂರಲ್ಲೆಲ್ಲ ನಾವು ಈಗ 2 ಹೊಸ ಊರು ನಿರ್ಮಾಣ ಮಾಡಿದ್ದೀವಿ. ನಾನು ಚಾಮರಾಜನಗರಕ್ಕೆ ಬಂದು ಸೈಟ್ ತಗೊಂಡು 15 ಇಯರ್ಸ್ ಆಯಿತು, 15 ವರ್ಷ ಆಯಿತು. ಸ್ಟೇಡಿಯಮ್ಮಲ್ಲಿ ಎದುರುಗಡೆ KHR ಬಡಾವಣೆ ನಿರ್ಮಾಣಿದ್ದಾರೆ. ಅಲ್ಲಿ ಯೋಗ ಮನೆ ಅಂತ ನಮ್ಮ ಮನೆ ಇದೆ, ಅದು ನಾವು ಫಸ್ಟ್ ಕಟ್ಟಿದ್ದು. ಅಲ್ಲಿ ಯಾರೂ ಮನೆ ಕಟ್ಟಿರಲ್ಲ, ಬ್ಲ್ಯಾಕ್ ಸಾಯಿಲ್ ಅಂತ ಅಂದ್ಬಿಟ್ಟು ಎಲ್ಲ ಎದುರ್ಕೊತಿದ್ರು. ನಾವು ಹೋಗಿ 4 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ವಿ. ಇವತ್ತು ಆ ಏರಿಯಾ ಬೆಳೀಬೇಕಾದ್ರೆ ನಮ್ಮದು ಒಂದು ಕಾಂಟ್ರಿಬ್ಯೂಷನ್ ಇದೆ. ಅದು ಬಹುತೇಕ ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರದು, ಅಲ್ಲಿ ಸುಂದರನ ಮನೆ ಇದೆ, ಯಾರು ಕಚೂಡ ಅಧ್ಯಕ್ಷರಾಗಿದ್ದರು ಅವ್ರು ಕೇಳಿದ್ರು ಹೇಳ್ತಾರೆ. ಈಗ ಇಲ್ಲೊಂದು 16 ಎಕರೆ ಡೆವಲಪ್ ಮಾಡ್ತಾ ಇದೀವಿ. ಎಷ್ಟು ರೀಸನಬಲ್ ಕೊಡ್ಬೋದೋ ಅಷ್ಟು ಒಂದು 108 ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀವಿ. ಅಲ್ಲಿ ಕಟ್ತೀವಿ ಅಷ್ಟನ್ನ. ಮತ್ತು ಯಾವುದೇ ಒಂದು, ಈಗ ಬುದ್ಧನ ನೋಡಬೇಕು ಅಂತಂದರೆ ಇರಬೇಕು, ಪ್ರತಿಮೆ ಇರಬೇಕು. ಪ್ರತಿಮೆ ಇಲ್ಲ ಅಂದರೆ ಬುದ್ಧನ ಯಾರು ಇಲ್ಲಿವರೆಗೂ ಪ್ರಪಂಚ ಭೂಮಿ ಗಂಟೆ ಇರ್ತಾನೆ ಬುದ್ಧ. ಅದು ನೋಡಿದ ತಕ್ಷಣ ಇದಾಗುತ್ತೆ. ಇಲ್ಲ ಅಂದರೆ ಬರೀ ಪುಸ್ತಕದಲ್ಲಿದ್ರೆ ಇನ್ನೆಲ್ಲ ಇದ್ರೆ ಆಗ್ತಿರಲ್ಲ. ಹಂಗಾಗಿ ಪ್ರತಿಮೆ ಎಲ್ಲದೂ ಇರಬೇಕು, ಅದು ಉಳಿಬೇಕು. ರಾಜ್ಕುಮಾರ್ ಸರ್ ಅಂತಂದ್ರೂ ಪ್ರತಿಮೆ ಇರಬೇಕು. ನಾನು ಈ ಮುಖಾಂತರ ಹೇಳ್ತೀನಿ, ಪ್ರಕಾಶ್ ರಾಜ್ ವೆಂಕಟರಮಣ ಸರ್ಗೂ ಮಾತು ಕೊಡ್ತಾ ಇದ್ದೀನಿ, ನೀವು ಪ್ರತಿಮೆ ಮಾಡುವಾಗ ಪ್ರಕಾಶ್ ರಾಜ್ ಸರ್ಗೆ ನಾನು 50,000 ರೂಪಾಯಿ ಇವತ್ತು ಕೊಡೋಕ್ಕೆ ಮಾತು ಕೊಡ್ತಾ ಇದ್ದೀನಿ. ನಮ್ಮ ಶಿವಸ್ವಾಮಿ ಸರ್ ಮಾತು ಕೇಳೋ ಇದ್ದಾರೆ, ಇಲ್ಲಿ ಶಿವಸ್ವಾಮಿ ಸರ್ ಎಲ್ಲ ಇದ್ದಾರೆ. ನನಗೆ ಹೊಸದಾಗಿ ಪರಿಚಯ ಆದ್ರೆ ಅವರು ಮೊನ್ನೆ ದಿವಸ ಎಲ್ಲ ಜೊತೆಗಳು ಮಾಡೋಣ, ನಾವು ಕೈ ಜೋಡಿಸ್ತೀವಿ. ಅದಕ್ಕೆ ನಿಮ್ಮೆಲ್ಲ ಪರಿಚಯ ಆಗಿ ನನಗೆ ಖುಷಿ ಆಯಿತು. ಆ ಥರದ್ದು ವಿಚಾರಗಳಿಗೆ ನಾವು ಸಹಕಾರ ಕೊಡ್ತೀವಿ. ಯಾವ ಥರದ್ದು ನಾಡು ನುಡಿಗಾಗಿ ಸೇವೆ ಸಲ್ಲಿಸಿರ್ತೀವಿ. ಈಗ ರಾಜ್ಕುಮಾರ್ ಸರ್ನ ಯಾಕೆ ನೆನೆಸಿ ಯಾರು ಈಗ ಸುಮಾರು ಸಲ ಹೇಳ್ತಾರೆ, ಏನು ಮಾಡಿದ್ದಾರೆ ರಾಜ್ಕುಮಾರ್ಗೆ ಅಂತ ಕೇಳ್ತೀವಿ. ನನ್ನ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು, ಏನು ಮಾಡಬೇಕಾಗಿತ್ತು ರಾಜ್ಕುಮಾರ್ ಅವರು, ಎಲ್ರಿಗೂ ಬಂದು ಕೊಡೋಕ್ಕಾಗ್ತಿಲ್ಲ ರಾಜ್ಕುಮಾರ್ ಅವರು. ನಾಡು ನುಡಿ ಭಾಷೆ ಉಳಿಸೋದು ವಿಚಾರ ಎಲ್ಲರೂ ಮಾತಾಡ್ತಾರೆ. ಅವರು ರಸಸಂಜೆ ಕಾರ್ಯಕ್ರಮಗಳು ಮಾಡ್ತಿದ್ರಂತೆ, ನಾವು ಅದು ಓದ್ಕೊಂಡಿದ್ದೀವಿ. ಒಂದೊಂದು ರಸಸಂಜೆ ಕಾರ್ಯಕ್ರಮ ಅವತ್ತಿನ ಕಾಲದಲ್ಲಿ 40 ವರ್ಷ 50 ವರ್ಷದಲ್ಲಿ 10,000 ರೂಪಾಯಿಂದ 50 ಒಂದು 5,000 ಕೋಟಿ ಆಸ್ತಿ ಇರೋದು. ಅವರು BDA ಸೈಟ್ಗಳು ತಗೊಂಡ್ಬಂದಿದ್ದಾರೆ, ಜಮೀನುಗಳು ತಗೊಂಡ್ಬಂದಿದ್ದಾರೆ. ಅದೇ ರಸಸಂಜೆ ಕಾರ್ಯಕ್ರಮಗಳನ್ನ ಮಾಡಿ ಅವ್ರ ಮನೆಗೆ ಸೈಟೋ ಮನೆಯನ್ನು ತಗೊಂಡಿದ್ರು. ಅವರು 5,000 ಕೋಟಿ ಆಸ್ತಿ ಇರೋದು, ಅದು ದುಡ್ಡಲ್ವಾ?
ಅದನ್ನ ದುಡ್ಡಾಗಿ ಇವತ್ತಿನ ನಟರುಗಳು ಅದನ್ನ ದುಡ್ಡಾಗಿ ಕನ್ವರ್ಟ್ ಮಾಡ್ಕೊಂಡು ಭೂಮಿ ತಗೊಂಡವ್ರೆ, 100 ಎಕರೆ ತಗೊಂಡವರೆಲ್ಲ. ಅವ್ರ ಹತ್ರ ಮಾಡಿಲ್ಲ ಪಾಪ. ಯಾವುದೋ ಒಂದು ಆಶ್ರಮಗಳಿಗೋ ಇನ್ನೊಂದಕ್ಕೋ. ಈಗ ಶಕ್ತಿಧಾಮದ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಪುನೀತ್ ಸರ್ ಹೋದ್ಮೇಲೆ ಶಕ್ತಿಧಾಮದ ಬಗ್ಗೆ ನಮಗೆ ಗೊತ್ತಾಗಿದೆ, ಈ ಥರ ದುಡ್ಡು ಕೊಟ್ಟವ್ರೆ ಮಾಡೋರೆ ಅಂತ. ಈಗ ರಾಜ್ಕುಮಾರ್ ಸರ್ ಅವ್ರು ನಮ್ಮ ಚಾಮರಾಜನಗರದವ್ರು ಹೋಗಿ ಭೇಟಿ ಮಾಡಿಲ್ವೇನೋ, ಅವ್ರು ಯಾವ ಥರ ಏನಾದ್ರು ಇದ್ದಿದ್ರೆ. ಆಮೇಲೆ ನಮ್ಮ ಮೇವು ಸರ್ ಬಾಯ್ಲೆ ಕೇಳಿದ್ವಿ ಇವತ್ತು, 175 ಸಿನಿಮಾಗಳವರೆಗೆ ರಾಜ್ಕುಮಾರ್ ಊಟ ಮಾಡಿರೋದೇ ಅಷ್ಟೇ ಆಗಿರೋದು. ಯಾಕೆಂದ್ರೆ 106 ಜನ ಮನೇಲಿ ಇರ್ತಿದ್ರು. ಅವ್ರಿಗೆ ಪಾರ್ವತಮ್ಮವರು ಚೆನ್ನೈಲಿ ಮಡ್ರಾಸಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಬೀದಿಲಿ. 300 ರೂಪಾಯಿ, ಅದು ರೂಪೋಜಿ ಪುಸ್ತಕದಲ್ಲಿ ಇದೆ, 300 ರೂಪಾಯಿ ಸೀರೆ ಅಂತಾರೆ. 300 ರೂಪಾಯಿ ಇಲ್ಲೇ ವಾಪಸ್ ಕರ್ಕೊಂಡು ಹೋಗ್ತಾರೆ. 300 ರೂಪಾಯಿ ಇರಲಿಲ್ಲ ಅವ್ರ ಅಂತ. ಆ ಥರ ಇದೆ. ಎಲ್ಲಿ ಅವ್ರು ಏನು ಮಾಡಕ್ಕೆ ಕೊಡೋಕೆ ಆಗ್ತಿರ್ಲಿಲ್ಲ. ಆಮೇಲೆ ಯಾವುದೋ ಒಂದು ಸಿನಿಮಾನ 100 ದಿವಸ ಆದಾಗ ಅಣ್ಣವ್ರ ವೇದಿಕೆ ಮೇಲೆ ಇರ್ತಾರಂತೆ, ಯಾವುದೋ ಪ್ರೊಡ್ಯೂಸರು, ಅದು ಯಾವ ಸಿನಿಮಾ ಹೆಸರು ಅಂತ ಹೇಳಿಲ್ಲ, ಸಂಪತ್ತಿಗೆ ಸವಲ್ಲ. ಸಿನಿಮಾ ದುಡ್ಡು ಬಂದಿಲ್ಲ ನನಗೆ ಅಣ್ಣವ್ರೆ, ನಿಮಗೋಸ್ಕರ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅಂಗಡಿಸ್ತಾ ಅಂತ ಹೇಳಿದಾಗ ನೋವಾಯ್ತು ಅವ್ರಿಗೆ. ನನ್ನ ಸಿನಿಮಾದಿಂದ ಲಾಸ್ ಆಗೋದಾರೆ, ನಾವು ಸಿನಿಮಾ ಮಾಡೋದು ಬೇಡ ಬರೋದು, ಊರು ಬಿಡೋವು ಅಂತ. ಆಗ ಅದನ್ನ ಪ್ರೊಡಕ್ಷನ್ನ ಕೈಗೆ ತಗೊಂಡು ಭಾರತಮ್ಮನವರು ಉಳಿಸಿದ್ರು. ಆರ್ಥಿಕವಾಗಿ ಏನಾದ್ರು ಪ್ರಕಾಶ್ ರಾಜ್ ಸರ್ ಹೇಳಿದರೆ, ಏನಾದರೂ ಪಾರ್ವತಮ್ಮನೆಲ್ಲ ವಿಲಂತನೂ ನೋಡ್ತಾರೆ, ಎಲ್ಲ ಬೇರೆ ಜನಗಳು ನಮ್ಮ ಕಾಸಿಗೆ ಕೊಟ್ಟಿಲ್ಲ ಅಂತ. ಪಾರ್ವತಮ್ಮ ಏನಾದ್ರು ಕೈ ತೆಗೆದೇ ಹೋಗಿದ್ರು ರಾಜ್ಕುಮಾರ್ ಅವ್ರನ್ನ ಇದನ್ನ ಸಿನಿಮಾಗಳನ್ನ. ಇವತ್ತು ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಯಾರ ಚಿತ್ರರಂಗದಲ್ಲಿ ಅವರು ಪಾಪ ಅವ್ರ ಫ್ಯಾಮಿಲಿ ಇವತ್ತು ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲೈತೆ. ಅಂಥ ಸಂಕಷ್ಟನ ರಾಜ್ಕುಮಾರ್ ಮಕ್ಕಳು ಕೂಡ ಅಯ್ಯೋ ಪಾಪ ಛೇ ಪಾಪ ಅನ್ನೋಂಗೆ ಆಗೋದು. ಆ ಥರ ಜನ ಮಾತಾಡ್ತಿದ್ರು ಅಷ್ಟೇ, ಹಂಗಾಗೋದು. ಪಾರ್ವತಮ್ಮನವ್ರ ಕೈಗೆ ತಗೊಳ್ಳಾಗೆ ಆರ್ಥಿಕವಾಗಿ ಬಲಾಢ್ಯ ಮಾಡಿ ಅವ್ರಿಗೆ ಅದು ಉಳಿಬೇಕು. ಮತ್ತೆ ಯಾವುದೇ ಒಬ್ಬ ವ್ಯಕ್ತಿ ಅದು ಭೂಮಿ ಇರುವಂತ ಉಳಿಬೇಕು, ನಾವು ಪ್ರತಿಮೆ ಮಾಡಬೇಕು. ಪ್ರತಿ ಜಿಲ್ಲೆಲೂ ಆಗಲಿ, ಇದು ಅದು ಚಾಮರಾಜನಗರದಿಂದ ಶುರುವಾಗಲಿ. ಅದು ನಾನು ಆ ಜಿಲ್ಲೆಯನ್ನಾಗಿದ್ರು ಕೂಡ ಈ ಜಿಲ್ಲೆನೂ ನಮ್ಮ ಕರ್ಮಭೂಮಿನೇ. ಇಲ್ಲಿಂದ ನಾನು ಚಾಮರಾಜನಗರಕ್ಕೆ ಬಂದಾಗ ನಮ್ಮ ಸ್ನೇಹಿತರೊಬ್ರು ಹೇಳ್ತೀನಿ, ಯಾವ್ದಾರು ಹೋಗೋ ಅವ್ರಿಗೆ ಹೋಗ್ಬೇಕನಪ್ಪ ನೀನು 15 ವರ್ಷದಲ್ಲಿ ನಮ್ಮ ಸೈಟ್ಗೆ ಅರ್ಜಿ ಹಾಕಿ ಬಂದಾಗ. ಅವಾಗ ನಾನು ಸಣ್ಣದಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ತೆರಕನಂಬಿಲು ಮನೆ ಕಟ್ಟು ಮಾರಿದ್ದೀವಿ ನಾವು. ನಮ್ಮ ವಿಡಿಯೋಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂತ ಹೋಬಳಿ ಹೆಡ್ ಕ್ವಾರ್ಟರ್ಗೂ ಕೂಡ ನಾವು ಮನೆ ಕಟ್ಟು ಸೇಲ್ ಮಾಡಿದ್ದೀವಿ. ಸಣ್ಣ ಹೋಬಳಿ ಹೆಡ್ ಕ್ವಾರ್ಟರ್ ಯಾರು ಬರಲ್ಲ ನಿಮಗೆ ಬಿಲ್ಡರ್ಗಳು, ಅಲ್ಲೂ ಮಾಡಿದ್ದೀವಿ ಕೆಲಸನ. ಆ ಊರಿಗೆ ಹೋಗ್ಬಿಡೋದು. ನಮ್ದೇನಂದ್ರೆ ಯಾವುದು ಹಿಂದುಳಿದ್ದು ಅದೇ ಅಲ್ಲೇ ಹೋಗಿ ಕೆಲಸ ಮಾಡಬೇಕು ಅಂತ ಅದನ್ನ ಸವಾಲಾಗಿ ತಗೊಂಡು, ಇರೋ ಕಡೆ ಹೋಗ್ಬಾರ್ದು ಇಲ್ಲೇ ಇರೋ ಕಡೆ ಹೋಗ್ಬೇಕು ಅಂದ್ಬಿಟ್ಟು ಸವಾಲಾಗಿ ತಗೊಂಡು ನಾನು ಚಾಮರಾಜನಗರಕ್ಕೆ ಬಂದು ಇಲ್ಲಿ ಸಂತನಹಳ್ಳಿ ರೋಡ್ ನಮ್ದು ರಾಣಿ ಐಶ್ವರ್ಯ ಅಂತ ಬೋರ್ಡ್ ಇದೆ, ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ. 108 ಮನೆ ಅಂತೂ ಮಾಡ್ತೀವಿ. ಎಷ್ಟು ಸಾಧ್ಯವೋ ಅಷ್ಟು ಕೊಡೋಕೆ ಪ್ರಯತ್ನ ಮಾಡ್ತೀವಿ. ಕಡಿಮೆ ಸಾಲಾಗೆಲ್ಲ ಕೊಡಿಸಿ ಆ ಥರದ್ದೆಲ್ಲ ಫೆಸಿಲಿಟಿಗಳು ಮಾಡ್ತೀವಿ. ಅದನ್ನ ಇಡೀ ಚಾಮರಾಜನಗರದಲ್ಲಿ ನಂಬರ್ 1 ಲೇಔಟ್ ಮಾಡ್ತೀವಿ ನಾವು. ಬಿಲ್ಡರ್ ಅಂದರೆ ಬೇರೆ ಥರದ ಬಿಲ್ಡರ್ ಅಲ್ಲ, ಎಥಿಕಲ್ ಆಗಿ ಎಷ್ಟು ಸಾಮಾನ್ಯವಾಗಿ ಇಟ್ಕೊಳ್ಳುವಂಥ ಮನೆಗಳನ್ನ ಕೊಟ್ಕೊಂಡು ಬಂದಿರೋದು. ಇಲ್ಲಿವರೆಗೆ ನಮ್ಮ ವಿಡಿಯೋಗಳು ಗೊತ್ತಾಗುತ್ತೆ. ಅದು ವೆಂಕಟರಮಣ ಸರ್ ಹೇಳಿದಂಗೆ ಮುಂದಿನ ವರ್ಷ 24ನೇ ತಾರೀಕು, ಏಪ್ರಿಲ್ 24ನೇ ತಾರೀಕು ಪ್ರತಿಮೆ ಓಪನ್ ಆಗಬೇಕು. ಅದಕ್ಕೆ ನೀವು ಯಾವಾಗ ಶುರು ಮಾಡ್ತೀವಿ, ನಾನೇ ಮೊದಲನೇ ನಾನು ದುಡ್ಡು ಕೊಡ್ತೀನಿ. ಒಳ್ಳೆಯದಾಗಿ ಮಾಡಿ ಮುಂದುವರಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು ಸರ್. ಈಗ ರಾಜ್ಕುಮಾರ್ ಅವರನ್ನ ಕುರಿತು ಒಂದು ಮಹಿಳಾ ಧ್ವನಿ ಸರೋಜಾ ಹೆಗಡೆ ಅವರು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಧ್ಯಕ್ಷೀಯ ಭಾಷಣ ಅನ್ನೋದು ಮದುವೆ ಮನೆಯಲ್ಲಿ ಎಲ್ಲರೂ ಹೋದ್ಮೇಲೆ ಹುಡುಗಿ ತಂದೆ ತಾಯಿ ಏನು ಉಳಿದಿದೆಯೋ ಅದನ್ನು ಎಲೆಗೆ ಹಾಕೊಂಡು ಕೂತ್ಕೋತಾರಲ್ಲ ಹಾಗೆ. ಯಾಕೆಂದರೆ ಬೆಳಗ್ಗೆಯಿಂದ ರಾಜ್ಕುಮಾರ್ ಬಗ್ಗೆ ಏನನ್ನು ಹೇಳಬೇಕು ಅಷ್ಟನ್ನು ಎಲ್ಲರೂ ಹೇಳಾಗಿದೆ. ಈಗ ನಾನು ಹೇಳುವಂಥದ್ದು ಏನು ಉಳಿದಿಲ್ಲ ಅಂತ ನನಗನ್ಸುತ್ತೆ. ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದು, ಇದು ನನ್ನ ಊರು, ನಾನು ಹುಟ್ಟಿದ ಊರು. ಇಲ್ಲಿ ಏನೇ ನಡೆದ್ರೂ ನಾನು ಇಲ್ಲಿಗೆ ಬರಬೇಕು, ಅದು ನನ್ನ ಜವಾಬ್ದಾರಿ. ಎರಡನೇದು ರಾಜ್ಕುಮಾರ್, ನಾವೆಲ್ಲ ಅವರ ಚಿತ್ರಗಳನ್ನು ನೋಡಿಕೊಂಡು ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ಸಾಧ್ಯವಾದಷ್ಟು ಬೆಳೆದಂಥವರು. ಅವ್ರ ಜೊತೆ ನಾನು ಸಿನಿಮಾ ಮಾಡೋಕ್ಕಾಗಿಲ್ಲ. ಅವ್ರ ಸಿನಿಮಾಗಳನ್ನು ಮಾಡೋ ಅಷ್ಟೊತ್ತು, ನಾನು ಹೋಗೋ ಅಷ್ಟೊತ್ತಿಗೆ ಅವ್ರ ಸಿನಿಮಾ ಮಾಡೋದು ನಿಂತೋಗಿತ್ತು. ಹೆಚ್ಚು ಕಡಿಮೆ 3 ಸಿನಿಮಾನೋ 4 ಸಿನಿಮಾನೋ ಮಾಡಿದ್ರು ಅವರು ಅಷ್ಟೇ. ಅದಾದ ನಾನು ಹೋದ್ಮೇಲೆ, ಸಿನಿಮಾ ರಂಗಕ್ಕೆ ಹೋದ್ಮೇಲೆ. ಆದರೆ ಅವ್ರ ಮನೆಯಲ್ಲಿ ಶಿವಣ್ಣನವರು, ಆಮೇಲೆ ನಮ್ಮ ಅಪ್ಪು ಅವರು, ಅವ್ರ ಸಿನಿಮಾಗಳೆಲ್ಲ ಮಾಡಿದ್ದೀನಿ. ಎಲ್ಲರೂ ಎಲ್ಲವನ್ನೂ ಹೇಳಿದ್ದಾರೆ. ಆದರೆ ಹೇಳದೆ ಉಳಿದಿರೋದು 1-2 ಮಾತನ್ನು ನಾನು ನಿಮಗೆ ಹೇಳಿ ನನ್ನ ಮಾತನ್ನು ಮುಗಿಸ್ಬಿಡ್ತೇನೆ. ನಾನು ಜಾಸ್ತಿ ಮಾತಾಡೋದು. ರಾಜ್ಕುಮಾರ್ ಶಕ್ತಿ ಎಂಥದ್ದು ಅನ್ನೋದಕ್ಕೆ ಒಂದು ಉದಾಹರಣೆ ನಿಮಗೆಲ್ಲ ಗೊತ್ತಿರಬೇಕು. ವಿಜೇಂದ್ರ ಪ್ರಸಾದ್ ಅಂತ ಒಬ್ಬ ದೊಡ್ಡ ಕಥೆಗಾರರಿದ್ದಾರೆ. ಬಹುಶಃ
ಬಹುಶಃ ನಿಮಗೆ ಅವ್ರ ಹೆಸರು ಹೇಳಿದ್ರೆ ಗೊತ್ತಾಗಲ್ಲ. ಬಾಹುಬಲಿ ರೈಟ್ರು ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ. ಎಲ್ಲರೂ ಬಾಹುಬಲಿ ನೋಡಿರ್ತೀರ. ಬಾಹುಬಲಿ ಸಿನಿಮಾದ ಕಥೆಗಾರರು ಅವರು. ಒಬ್ರು ನಿರ್ದೇಶಕರ ಜೊತೆ ಮತ್ತೆ ಒಬ್ಬ ದೊಡ್ಡ ನಟರು ಅವ್ರ ಹತ್ರ ಒಂದು ಕಥೆ ಇದೆ, ಹೋಗಿ ಕೇಳ್ಕೊಂಡು ಬನ್ನಿ ಅಂತ ನಮ್ಮನ್ನು ಕಳ್ಸಿದ್ರು. ಬೆಂಗಳೂರಿನಲ್ಲಿ ಅವ್ರ ಮನೆ ಇತ್ತು. ಅಲ್ಲಿಗೆ ಹೋದಾಗ ಅವ್ರ ಕತೆ ಕೇಳಬೇಕು ಅಂತ ಹೋದಾಗ ಅವ್ರು ಹೇಳಿದ್ದು ಒಂದೇ ಮಾತು, ಸರ್ ನಮ್ಮ ಹತ್ರ ಯಾಕೆ ಕತೆ ಕೇಳೋಕೆ ಬರ್ತೀರಾ, ರಾಜ್ಕುಮಾರ್ 4 ಸಿನಿಮಾ ನೋಡ್ಬಿಡಿ ಸರ್, ಕತೆ ಸಿಗುತ್ತೆ ಅಂದ್ರೆ. ಅಂದ್ರೆ ಅಷ್ಟು ಮಾತ್ರ ಅಲ್ಲ, ನೀವು ಎಷ್ಟು ಗಮನಿಸಿದಿರೋ ಗೊತ್ತಿಲ್ಲೋ, ಬಾಹುಬಲಿ ಸಿನಿಮಾ ಕನ್ನಡದ ಇಮ್ಮಡಿ ಪುಲಿಕೇಶಿಯ ವರ್ಷನ್. ಇಮ್ಮಡಿ ಪುಲಿಕೇಶಿಯನ್ನು ನೋಡಿ ಬಾಹುಬಲಿ ಮಾಡಿದಂಥದ್ದು ಅವರು ಹೇಳಿದ್ದವ್ರ ಬಾಯಿಂದ. ಅಂದರೆ ಕನ್ನಡದಲ್ಲಿ ರಾಜ್ಕುಮಾರ್ ಮಾಡದೇ ಇರುವಂಥ ಯಾವ ರೀತಿಯ ಸಿನಿಮಾಗಳು ಕೂಡ ಕತೆಗಳು ಕೂಡ ಉಳಿದಿಲ್ಲ. ನಾವೇನಿದ್ರು ಅವ್ರ ಸಿನಿಮಾ ನೋಡ್ಕೊಂಡು ಅದನ್ನು ತಿರುಗಿಸಿ ಏನೋ ಒಂದು ಮಾಡ್ಬೇಕಷ್ಟು ಬಿಟ್ಟರೆ ಹೊಸದಾಗಿ ಏನೋ ಮಾಡೋಕ್ಕಾಗಲ್ಲ. ಹೊಸದಾಗಿ ಮಾಡಬೇಕು ಅಂದರೆ ಅದೇ ನೀವು ನೋಡ್ತಾ ಇದ್ದೀರಲ್ಲ, ಇವಾಗ ಮಾತಿದ್ರೆ ಮಚ್ಚು, ಲಾಂಗು, ಕತ್ತಿ, ಕಡಿ, ಒಡಿ, ಬಡಿ, ಇಂಥವು ರಕ್ತ, ಇದನ್ನು ಮಾತ್ರ ಮಾಡಬೇಕಷ್ಟೇ. ಯಾಕೆಂದರೆ ಕತೆಗಳಿಲ್ಲ ಇನ್ನು. ಎಲ್ಲವನ್ನೂ ಮಾಡಿಬಿಟ್ಟಿದ್ದಾರೆ. ಇತಿಹಾಸ ಆಗ್ಬೋದು, ಆಮೇಲೆ ಪುರಾಣ ಆಗ್ಬೋದು, ಸಾಮಾಜಿಕ ಆಗ್ಬೋದು, ಬಾಂಡ್ ಆಗ್ಬೋದು, ಸಸ್ಪೆನ್ಸ್, ಎಲ್ಲವನ್ನೂ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅವ್ರು ಉಳಿಸಿರೋದು ಯಾವುದೂ ಇಲ್ಲ. ಹಾಗೆ ಇನ್ನೊಂದು ವಿಷಯ ನಿಮಗೆ ಹೇಳಲೇಬೇಕು. ಈಗ ನಾನು ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಬರ್ತಾ ಇದೆ ನೆಕ್ಸ್ಟ್ ಮಂತಿಂದ. ಆ ಸೀರಿಯಲ್ ಮಾಡುವಾಗ, ಈಗ ಡಿಸ್ಕಷನ್ ಮಾಡುವಾಗ ಇವ್ರದ್ದು ಯಾರ್ದು ಹಿರಣ್ಯಕಶಿಪು ಎಪಿಸೋಡ್ ಬರುತ್ತೆ. ಅದರಲ್ಲಿ ಆ ಹಿರಣ್ಯಕಶಿಪು ಎಪಿಸೋಡ್ ಬಗ್ಗೆ ಚರ್ಚೆ ಶುರುವಾಯಿತು. ಆವಾಗ ಅವ್ರು ಹೇಳಿದ್ರು, ಸರ್ ಚರ್ಚೆ ಯಾಕೆ ಮಾಡ್ತೀರಾ, ರಾಜ್ಕುಮಾರ್ ಸಿನಿಮಾ ನೋಡ್ಬಿಡಿ ಸಾಕು ಅಂದರು. ಅಂದರೆ ಎಲ್ಲ ಕಂಟೆಂಟ್ ನಿಮ್ಗೆಲ್ಲೇ ಸಿಗುತ್ತೆ ಅಂತ. ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ನಾವು ಯಾವುದಾದ್ರೂ ಒಂದು ಕತೆ ನಮಗೆಲ್ಲೋ ಇಂಥ ಸಿನಿಮಾಗೆ ರಾಜ್ಕುಮಾರ್ ಸಿನಿಮಾ ಬರುತ್ತೆ ಅಂತಂದರೆ ಫಸ್ಟ್ ನಾವು ಮಾಡೋದೇ ರಾಜ್ಕುಮಾರ್ ಸಿನಿಮಾ ನೋಡ್ತೀವಿ. ಯಾಕೆಂದರೆ ಅವ್ರ ಸಿನಿಮಾದಲ್ಲಿ ಒಂದೇ ಒಂದು ಅಶ್ಲೀಲವಾದ ಪದಗಳಿರೋದಿಲ್ಲ. ಅಶ್ಲೀಲವಾದ ಒಂದು ಹೆಣ್ಣನ್ನು ನಿಂದಿಸುವಂತಹ, ಒಂದು ಜಗಳ ತಂದಿಡುವಂತಹ, ಅಣ್ಣ ತಮ್ಮಂದ್ರ ಮಧ್ಯೆ ಆಗಲಿ, ಅದರಲ್ಲಿ ದಾಯಾದಿಗಳ ಮಧ್ಯೆ ಜಗಳ ತಂದಿರೋ ಆ ಥರದ ಒಂದೇ ಒಂದು ವಿಷಯವನ್ನು ಕೂಡ ಅವ್ರ ಸಿನಿಮಾದಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕೂಡ ಪಾಸಿಟಿವ್, ಎಲ್ಲವನ್ನು ಕೂಡ ಪಾಸಿಟಿವ್ ದೃಷ್ಟಿಯಿಂದನೇ ನೋಡೋರು ಅವರು ನೆಗೆಟಿವ್ ಅನ್ನೋದು ಗೊತ್ತೇ ಇಲ್ಲ ಅವ್ರಿಗೆ. ಅಂಥವರು ನಮ್ಮ ಚಾಮರಾಜನಗರದಲ್ಲಿ, ನಮ್ಮ ನೆಲದಲ್ಲಿ ಹುಟ್ಟಿದ್ದಾರೆ ಅನ್ನೋದು ನಾವೆಲ್ಲ ಎಷ್ಟು ಹೆಮ್ಮೆ ಪಟ್ಟರು ಸಾಲು. ನಾವು ಅವ್ರನ್ನೆಲ್ಲ ನೆನೆಸ್ಕೊಂಡೇ ಬೆಳಿತೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಮೇನೂರು ಸ್ನೇಹಿತರು ಎಲ್ಲರೂ ಎಲ್ಲರೂ ಬಂದಿರೋರೆಲ್ಲ ಗೆಳೆಯರೇ, ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ, ನೀವು ಇಲ್ಲಿ ಇಷ್ಟೊತ್ತು ತಾಳ್ಮೆಯಿಂದ ಬೆಳಗ್ಗೆಯಿಂದ ಕೂತ್ಕೊಂಡು ಕೇಳ್ತಾ ಇದ್ದೀರಾ, ನಿಮಗೆ ಧನ್ಯವಾದ ಹೇಳಬೇಕು. ಯಾಕೆಂದರೆ ಬಂದಿರೋರು ಅಷ್ಟು ಜನ ಒಬ್ಬರು ಹೋಗಿಲ್ಲ, ಹೊಸದಾಗಿ ಯಾರು ಬರಲಿಲ್ಲ ಅಂತ ಕಾಣುತ್ತೆ. ಆದರೆ ಬಂದಿರೋರೆಲ್ಲ ಇದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಊರಿನ ಹೆಮ್ಮೆಯ ಬಗ್ಗೆ, ಊರಿನ ಹಿರಿಮೆಯ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತಾಡಿದಂತಹ ಬಿ ಎ ಮಧು ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ವಂದನಾ ಮಾಡಿದ ಮುಂಚೆ ಓಂ ಚಿತ್ರದ ಒಂದು ಗೀತೆಯನ್ನು ಕೇಳೋಣ, ಆನಂತರ ವಂದನಾ ಮಾಡಿ. ಈ ಗೀತೆಯನ್ನು ಕಲೆ ನಟರಾಜ್ ಹಾಡಿದ್ದಾರೆ.